Hello aspirants, welcome to NCG Competitive Institution. ನಾನು ನಿಮ್ಮ ಸಿದ್ದು. ವೆಲ್ಕಮ್ ಟು ಟುಡೇಸ್ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್. ಓಕೆ, ಸೊ ಇವತ್ತು ಏನೇನೆಲ್ಲ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇದೆ, ದೆನ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನೀವು ಏನೇನೆಲ್ಲ ಓದ್ಬೇಕಂದ್ರೆ ಮೇನ್ ಆಗಿ 5 ಆರ್ಟಿಕಲ್ಸ್ಗಳನ್ನ ನೀವು ಓದ್ಬೇಕು. ಫಸ್ಟ್ ಪೇಜ್ ಅಲ್ಲೇ ಕೊಟ್ಟಿರುವಂತದ್ದು ಫ್ಲಾಶ್ ಫ್ಲಡ್ ಇನ್ ಉತ್ತರಾಖಂಡ್ ಲೀವ್ಸ್ 4 ಡೆಡ್ ಓವರ್ 60 ಫಿಯರ್ಡ್ ಟ್ರ್ಯಾಪ್. ಓಕೆ, ಸೊ ಫ್ಲಾಶ್ ಫ್ಲಡ್ ನಮ್ಮ ಇಂಡಿಯಾದಲ್ಲಿ ಕಾಮನ್ ಆಗಿ ನಾವು ನೋಡ್ತಾನೆ ಇರ್ತೀವಿ. ದೆನ್ ಏನಿದು ಫ್ಲಾಶ್ ಫ್ಲಡ್, ಇದ್ರ ಕಾನ್ಸಿಕ್ವೆನ್ಸಸ್ ಏನು, ಇದನ್ನ ಕಂಪ್ಲೀಟ್ ಆಗಿ ನೀವು ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲೇ ಓದ್ಬೇಕಾಗತ್ತೆ. ದೆನ್ ಇದು ಯಾವ ಪೇಪರ್ ಅಲ್ಲಿ ಬರುತ್ತಪ್ಪ ಅಂತಂದ್ರೆ GS3 ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೆಳಗಡೆ ಬರುತ್ತೆ. ಓಕೆ, ಸೊ ಈವೆಂಟ್ಸ್ ಅಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅದರಲ್ಲೂ ಕೂಡ ಈವೆಂಟ್ಸ್ ಗಳಲ್ಲಿ ಇದು ಬರುತ್ತೆ. ಸೆಕೆಂಡ್ ಒನ್, ಇಂಡಿಯಾ ಫಿಲಿಪೈನ್ಸ್ ಟೈಸ್ ಎಲಿವೇಟೆಡ್ ಟು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಶೇಸ್ PM ಮೋದಿ. ಪೇಜ್ ನಂಬರ್ 1 ಅಲ್ಲೇ ಇದು ಕೂಡ ಇರುವಂತದ್ದು. ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಮಗೆ ನಾಳೆ ನ್ಯೂಸ್ ಪೇಪರ್ ಅಲ್ಲಿ ಸಿಗುತ್ತೆ. ಬಟ್ ಸ್ಟಿಲ್ ವಾಟ್ ಆರ್ ಆಲ್ ದ ಕರೆಂಟ್ ಇವೆಂಟ್ಸ್ ಗೋಯಿಂಗ್ ಆನ್ ಬಿಟ್ವೀನ್ ಇಂಡಿಯಾ ಅಂಡ್ ಫಿಲಿಪೈನ್ಸ್ ಬಗ್ಗೆ ನೋಡ್ತಾ ಬರೋಣ. ಇದು ಇಂಟರ್ನ್ಯಾಷನಲ್ ರಿಲೇಷನ್ GS2 ಅಲ್ಲಿ ಇದು ಬರುತ್ತೆ. ಥರ್ಡ್ ಒನ್, ಟೆಕ್ನೋಕ್ರಾಟಿಕ್ ಕ್ಯಾಲ್ಕುಲಸ್ ಆಫ್ ಇಂಡಿಯಾಸ್ ವೆಲ್ಫೇರ್ ಸ್ಟೇಟ್. ಪೇಜ್ ನಂಬರ್ 8 ಅಲ್ಲಿ ಇವತ್ತಿನ ಎಡಿಟೋರಿಯಲ್, ದ ಇಂಪಾರ್ಟೆಂಟ್ ಎಡಿಟೋರಿಯಲ್, ನೀವು ಇದನ್ನ ಓದ್ಲೇಬೇಕು. ಓಕೆ, ಸೊ ಇದು ರಿಲೇಟೆಡ್ ಟು ಪೊಲಿಟಿ. ಓಕೆ, ದ ವೆಲ್ಫೇರ್ ಸ್ಟೇಟ್ ವರ್ಸಸ್ ದ ಟೆಕ್ನಾಲಜಿ ಬಗ್ಗೆ ಇದು ಬರುತ್ತೆ. ಓಕೆ, GS2 ಅಲ್ಲಿ. ನೆಕ್ಸ್ಟ್, ಹೌ ಶುಡ್ ಮನಿ ಲಾಂಡರಿಂಗ್ ಬಿ ಟ್ಯಾಕಲ್. ಪೇಜ್ ನಂಬರ್ 10 ಅಲ್ಲಿ ಇರುವಂತದ್ದು. ದೆನ್ ಇದು ಎಲ್ಲಿ ಬರುತ್ತೆ? ಎಕನಾಮಿಯಲ್ಲಿ ಬರುತ್ತೆ. ಇದನ್ನ ಆಲ್ರೆಡಿ ಥಿಯರಿಲಿ ಓದಿರ್ತೀರಾ. ಸೊ ವಾಟ್ ಈಸ್ ದ ರೀಸೆಂಟ್ ಕೇಸ್ ಅಂಡ್ ವಾಟ್ ಈಸ್ ಮನಿ ಲಾಂಡರಿಂಗ್, ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ನೋಡ್ತಾ ಬರೋಣ. ಅಂಡ್ ಫಿಫ್ತ್ ಒನ್, ದ ಒನ್ ವರ್ಡ್ is echoing in international relation. ಅದೇನಪ್ಪಾ ಅಂತಂದ್ರೆ ನೆಕ್ರೋಪೊಲಿಟಿಕ್ಸ್. ವಾಟ್ ಈಸ್ ದಿಸ್ ನೆಕ್ರೋಪೊಲಿಟಿಕ್ಸ್? ಓಕೆ, ಮೇನ್ ಆಗಿ ನಾವು ಇದನ್ನ ಸೋಷಿಯಾಲಜಿ ಟರ್ಮ್ ಅಂತಾನೂ ಕೂಡ ಹೇಳ್ಬೋದು. ಓಕೆ, ಸೋಷಿಯಾಲಜಿ ಟರ್ಮ್. ಇತ್ತೀಚೆಗೆ ನಾವು ಈ ತರ ಎಕ್ಸಾಮ್ಸ್ ಗಳಲ್ಲಿ ಈ ಟರ್ಮ್ಸ್ ಗಳ ಬೇಸಿಸ್ ಮೇಲೂ ಕ್ವಶನ್ಸ್ ಗಳನ್ನ ಕೇಳ್ತಾರನ್ನ ನೋಡ್ತೀವಿ. ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್ ಎಕ್ಸಾಮ್. ಓಕೆ, ಪೇಜ್ ನಂಬರ್ 11 ಅಲ್ಲಿ ಕೊಟ್ಟಿದ್ದಾರೆ. ಈ 5 ಆರ್ಟಿಕಲ್ಸ್ ಅನ್ನು ಇವತ್ತಿನ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಕವರ್ ಮಾಡಲೇಬೇಕು. ಒನ್ ಬೈ ಒನ್ ಡೀಟೇಲ್ ಅನಾಲಿಸಿಸ್ ನ ಮಾಡ್ತಾ ಬರೋಣ. ಫಸ್ಟ್ ಒನ್, ಫ್ಲಾಶ್ ಫ್ಲಡ್ಸ್ ಇನ್ ಉತ್ತರಾಖಂಡ್ ಲೀವ್ಸ್ 4 ಡೆಡ್ ಓವರ್ 60 ಫಿಯರ್ ಟ್ರ್ಯಾಪ್. ಸೊ ಉತ್ತರಾಖಂಡ್ ಅಲ್ಲಿ, ಉತ್ತರಾಕಾಶಿ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಹೆವಿ ರೈನ್ಫಾಲ್ ಆಗಿ ಫ್ಲಾಶ್ ಫ್ಲಡ್ ಆಗ್ತಾ ಇದೆ. ಓಕೆ, ದೆನ್ ಇದರಿಂದ 4 ಜನ ಸತ್ತಿದ್ದಾರೆ ಅಂಡ್ ಕೆಲವೊಂದು ಜನ ಇನ್ನ ಫಿಯರ್ ಇದ್ದಾರೆ. ಅಂಡ್ ಸ್ಟೇಟ್ ಗವರ್ಮೆಂಟ್ ಇಸ್ giving the relief camps and they are rescuing everyone. Everything is going on. ಬಟ್ ಇದರಲ್ಲಿ ನನಗೆ ಏನ್ ಇಂಪಾರ್ಟೆಂಟ್ ಅಪ್ಪ ಅಂತ ಹೇಳಿದ್ರೆ ವಾಟ್ ಈಸ್ ಫ್ಲಾಶ್ ಫ್ಲಡ್. ಓಕೆ, ಇಂಡಿಯಾದಲ್ಲಿ ಉತ್ತರಾಖಂಡ್ ಬಿಟ್ಟು ಬೇರೆ ಬೇರೆ ಯಾವ ಜಾಗದಲ್ಲಿ ಫ್ಲಾಶ್ ಫ್ಲಡ್ ಆಗುತ್ತೆ, ಇದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ನೋಡ್ತಾ ಬರೋಣ. ಫಸ್ಟ್ ಒನ್, ವಾಟ್ ಈಸ್ ಫ್ಲಾಶ್ ಫ್ಲಡ್ ಅಂತ ಕೇಳಿದ್ರೆ ದ ಫ್ಲಾಶ್ ಫ್ಲಡ್ ಇಸ್ ನಥಿಂಗ್ ಬಟ್ ದ ರ್ಯಾಪಿಡ್ ಅಂಡ್ ಇಂಟೆನ್ಸ್ ಫ್ಲಡ್ಡಿಂಗ್ ಆಫ್ ದಿ ಲೋ ಲೇಯಿಂಗ್ ಏರಿಯಾಸ್ ವಿತ್ ಇನ್ 6 hours. ದಿಸ್ ಪಾಯಿಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ಡೆಫಿನೇಷನ್ ಬರೀಬೇಕಾದ್ರೂ ಕೂಡ ನೀವು ಇದನ್ನ ಮೆನ್ಷನ್ ಮಾಡಬೇಕು. ಅಂಡ್ ಫಾರ್ ಯುವರ್ ಪ್ರಿಲಿಮ್ಸ್ ಪಾಯಿಂಟ್ ಆಲ್ಸೋ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮ್ಯಾಮ್, ಹಾಗಿದ್ರೆ ಫ್ಲಾಶ್ ಫ್ಲಡ್ಗೂ ಹಾಗೆ ರೆಗ್ಯುಲರ್ ಫ್ಲಡ್ಗೂ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ ಹೇಳಿದ್ರೆ ಎಸ್, ದೇರ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ದ ಫ್ಲಾಶ್ ಫ್ಲಡ್ ಅಂಡ್ ರಿವರೈನ್ ಫ್ಲಡ್. ರಿವರೈನ್ ಫ್ಲಡ್ ಅಂತಂದ್ರೆ ನದಿಗಳಲ್ಲಿ ಫ್ಲಡ್ ಆಗುವಂತದ್ದು. ಮಳೆ ಬಿದ್ದು 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 ಮಳೆ ನೀರು ಜಾಸ್ತಿ ಆಗಿ ರಿವರ್ಸ್ ಗಳೇನಾದ್ರೂ ಫ್ಲಡ್ ಆದ್ರೆ ನಾವು ಅದನ್ನ ರಿವರೈನ್ ಫ್ಲಡ್ ಅಂತ ಕರಿತೀವಿ. Then so we'll see the difference between the flash flood and the riverine flood. So flash flood ಸಡನ್ ಆಗಿ ಇದೇನಾಗುತ್ತಪ್ಪ ಅಂತಂದ್ರೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವಿತಿನ್ 6 hours ರಿವರ್ಸ್ ಗಳು ತುಂಬಿ ಏನಾಗ್ತಿರುತ್ತಪ್ಪ ಅಂದ್ರೆ ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರಿವರೈನ್ ಫ್ಲಡ್ ಅಂದ್ರೆ ಗ್ರಾಜುವಲ್. ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ 1 week ಟೈಮ್ ಆದ್ರೂ ಬೇಕು ಒಂದು ರಿವರ್ ಫಿಲ್ ಆಗೋದಕ್ಕೆ. ಅಂಡ್ ದ ಡ್ಯೂರೇಷನ್ ಆಫ್ ದಿ ಫ್ಲಾಟ್ ಫ್ಲಡ್ ಈಸ್ ವೆರಿ ವೆರಿ ಶಾರ್ಟ್, whereas the riverine flood is long term. Then a cause is localized intense rain ಆಗಿರಬಹುದು ಅಥವಾ ಗ್ಲೇಷಿಯಲ್ ಲೇಕ್ ಔಟ್ ಬಸ್ಟ್ ಆದ್ರೂ ಆಗಬಹುದು. ಸೊ ನಾವು ಏನ್ ಗ್ಲೇಷಿಯರ್ಸ್ ಗಳನ್ನ ನೋಡ್ತೀವಿ ಅದು ಕೂಡ ಏನಾದ್ರೂ ಸಡನ್ ಆಗಿ ಕೊಲಾಪ್ಸ್ ಆದ್ರೆ ಅಲ್ಲೂ ಕೂಡ ನಾವು ಫ್ಲಾಶ್ ಫ್ಲಡ್ ಆಗೋದನ್ನ ನೋಡ್ತಾ ಬರ್ತೀವಿ. ಸೊ ವಾಟ್ ಈಸ್ ದ ರೀಸನ್ ಫಾರ್ ದಿ ರಿವರೈನ್ ಫ್ಲಡ್? ಕಂಟಿನ್ಯೂಸ್ ಹೆವಿ ರೈನ್ಫಾಲ್ ಆದ್ರೆ ನಾವಲ್ಲಿ ಏನ್ ನೋಡ್ತೀವಪ್ಪ ಅಂದ್ರೆ ರಿವರೈನ್ ಫ್ಲಡ್ ನ ನೋಡ್ತೀವಿ. ಅಂಡ್ ವಾರ್ನಿಂಗ್ ಟೈಮ್, ಫ್ಲಾಶ್ ಫ್ಲಡ್ ಆದಾಗ ನಮ್ಗೆ ಏನಕ್ಕೆ ಬೇಗ ಜನಗಳನ್ನ ರೆಸ್ಕ್ಯೂ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ಸಡನ್ ಆಗಿ ಆಗೋದ್ರಿಂದ ವಿತಿನ್ 6 hours ಆಗೋದ್ರಿಂದ ಸ್ಟೇಟ್ ಇಮಿಡಿಯೇಟ್ ಪ್ರಿಪರೇಷನ್ ನ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ವಾರ್ನಿಂಗ್ ಟೈಮ್ ಇಸ್ ವೆರಿ ವೆರಿ ಮಿನಿಮಲ್. ಸೊ ವಿ ಡು ನಾಟ್ ಗೆಟ್ ಅ ಟೈಮ್ ಟು ವಾರ್ನ್ ದ ಪೀಪಲ್ಸ್. ಬೇಗ ಅಲ್ಲಿ ಫ್ಲಾಶ್ ಫ್ಲಡ್ ಆಗ್ತಿದೆ ಅಥವಾ ಅಲ್ಲಿ ಪ್ರವಾಹ ಬಂದು ನೀವೆಲ್ಲ ಕೊಚ್ಚೋಗ್ತೀರಾ, ಬೇಗ ಬೇರೆ ಕಡೆಗೆ ಹೋಗಿ ಅಂತ ನಾವೇನ್ ಮಾಡಕ್ಕಾಗಲ್ಲ, ಬೇಗ ವಾರ್ನಿಂಗ್ ಕೊಡಕ್ ಆಗಲ್ಲ. ವೆರಾಸ್ ಇನ್ ಅ ರಿವರೈನ್ ಫ್ಲಡ್, ಸೊ ಯೂಸಿಂಗ್ ದ ಟೆಕ್ನಾಲಜಿ ಅಂಡ್ ಆಲ್ ಇಟ್ ಇಸ್ ಪ್ರಿಡಿಕ್ಟಬಲ್. ಸೊ ಬೇಸ್ಡ್ ಆನ್ ದಿಸ್ ಡೇಟಾ ನಾವೇನ್ ಮಾಡಬಹುದು, ಜನಗಳನ್ನ ಬೇರೆ ಕಡೆಗೆ ರೆಸ್ಕ್ಯೂ ಮಾಡಬಹುದು. ಅಂಡ್ ಏರಿಯಾ ಎಫೆಕ್ಟೆಡ್ ವೆರಿ ವೆರಿ ಸ್ಮಾಲ್ ಅಂಡ್ ಇಟ್ ಇಸ್ ಲೋಕಲೈಸ್ಡ್.
ವೇರ್ ಆಸ್ ದ ರಿವರೈನ್ ಫ್ಲಡ್ ಅಲ್ಲಿ ಬಂದಾಗ ಏರಿಯಾ ಅಫೆಕ್ಟೆಡ್ ಈಸ್ ವೆರಿ ವೆರಿ ಲಾರ್ಜ್. ಆ ರಿವರ್ ಬೇಸಿನ್ ಎಷ್ಟು ದೂರ ಇರುತ್ತೋ ಅಷ್ಟು ಕಡೆ ಕೂಡ ಏನಾಗ್ತಿರುತ್ತಪ್ಪ ಅಂತಂದ್ರೆ ಫ್ಲಡ್ ಆಗ್ತಾ ಇರುತ್ತೆ. Okay, so that's the main difference between the flash flood and the riverine flood. So as we see, what are all the causative agent for the flash flood ಅಂತ ಬಂದಾಗ ಒಂದು ಹೆವಿ ರೈನ್ಫಾಲ್ ಆಗ್ಬೋದು, ಅಥವಾ ಡ್ಯಾಮ್ಸ್ ಗಳು ಏನಾದ್ರು ಬ್ರೇಕ್ ಆಗ್ಬೋದು, ಗ್ಲೇಷಿಯರ್ ಲೇಕ್ ಔಟ್ ಬಸ್ಟ್ ಆಗ್ಬೋದು, ಅಥವಾ ಕ್ಲೌಡ್ ಬಸ್ಟ್ ಕೂಡ ಆಗಬಹುದು. Then what are all the characteristics of the flash flood? So this is how you have to structure your mains answer. ಯಾವಾಗಲಾದ್ರೂ what is the flash flood, what are all the major causes, what are all the features, then how it is affects the people, then ಇಂಡಿಯಾದಲ್ಲಿ ಎಲ್ಲೆಲ್ಲಿ ಅಫೆಕ್ಟ್ ಆಗುತ್ತೆ, ಇದನ್ನೆಲ್ಲನೂ ಕೂಡ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಹಾಕಿದ್ದೀನಿ. ನೀವು ಇದೇ ತರ ಈ ಸ್ಟೆಪ್ಸ್ ನೇ ಫಾಲೋ ಅಪ್ ಮಾಡ್ತಾ ಬನ್ನಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಫ್ಲಾಶ್ ಫ್ಲಡ್ಸ್ ಆರ್ rapid and they are onset. They are very very fast. High velocity of the water, ತುಂಬಾ ಸ್ಪೀಡ್ ಆಗಿ ಬರೋದ್ರಿಂದ ಏನಾಗುತ್ತೆ, ಡಿಸ್ಟ್ರಕ್ಷನ್ ಕೂಡ ಜಾಸ್ತಿ ಇರುತ್ತೆ within a less time. Next, short duration but high intensity. So the explanation to this point, and a little or no warning. So warning ಕೊಟ್ಟರು ಕೊಡಬಹುದು, ಅಥವಾ there is no warning, sudden ಆಗಿ ಬರುತ್ತೆ. Then high potential for the destruction. This is the characteristics of the flash floods. Next one, so what are all the causes of flash flood ಅಂತ ಕೇಳಿದಾಗ ನೀವು ಈ ಕಾಸಸ್ ಗಳನ್ನ, ಕಾರಣಗಳನ್ನ ಎರಡು ತರದಲ್ಲಿ ಬರಿಬಹುದು. ಒಂದು ನ್ಯಾಚುರಲ್ ಕಾಸಸ್, another one is the anthropogenic causes. ಓಕೆ, ನ್ಯಾಚುರಲ್ ಕಾಸಸ್ ಗಳಲ್ಲಿ ಏನೆಲ್ಲ ಬರುತ್ತೆ, ಇಂಟೆನ್ಸ್ ರೈನ್ಫಾಲ್ ಆಗ್ಬೋದು ಫಾರ್ ಅ ಶಾರ್ಟ್ ಡ್ಯೂರಿಯೇಷನ್, ದಟ್ ಈಸ್ ವಿತಿನ್ 6 hours. ಸೆಕೆಂಡ್ ಒನ್ ಕ್ಲೌಡ್ ಬಸ್ಟ್ ಆಗ್ಬೋದು, ಸಡನ್ ಆಗಿ ಮೋಡ ಏನಾಗ್ಬೋದಪ್ಪ ಅಂತಂದ್ರೆ ಬ್ರೇಕ್ ಆಗಿ ಅದರಿಂದ ಮಳೆ ಬರಬಹುದು. ಟೊರೆನ್ಶಿಯಲ್ ರೇನ್, ಲೋಕಲೈಸ್ ಟೊರೆನ್ಶಿಯಲ್ ರೇನ್. ಅಂಡ್ ಗ್ಲೇಷಿಯರ್ ಲೇಕ್ ಔಟ್ ಬಸ್ಟ್ ಫ್ಲಡ್, ಸಡನ್ ಆಗಿ ಗ್ಲೇಷಿಯರ್ಸ್ ಗಳು ಏನಾಗ್ಬೋದು, ಕೊಲಾಪ್ಸ್ ಆಗ್ಬೋದು, ಅವಾಗ ಅಲ್ಲಿ ಏನಾಗುತ್ತೆ, ಗ್ಲೇಷಿಯರ್ ಲೇಕ್ ಔಟ್ ಬಸ್ಟ್ ಆಗುತ್ತೆ. ಟೋಪೋಗ್ರಫಿ, ಅಲ್ಲಿರುವಂತ ಇಲ್ಲಿ ರೀಜನ್, ಮೌಂಟೇನ್ ರೀಜನ್ಸ್ ಗಳಲ್ಲಿ ಏನಾಗ್ಬೋದು, ಅಲ್ಲೂ ಕೂಡ ಸಡನ್ ಆಗಿ ಏನಾದ್ರೂ ಕೂಡ ಜಿಯೋಲಾಜಿಕಲ್ ಈವೆಂಟ್ಸ್ ಗಳಾದ್ರೂ ಕೂಡ ಅಲ್ಲಿ ಫ್ಲಾಶ್ ಫ್ಲಡ್ ಆಗಬಹುದು. ಆ ಕೊಲಾಪ್ಸ್ ಆಗಿರೋದು ಏನಾದ್ರು ಅಲ್ಲಿರುವಂತ ನಿಯರ್ ಬೈ ಲೇಕ್ಸ್ ಅಥವಾ ರಿವರ್ಸ್ ಗಳಿಗೆ ಬಿದ್ರೆ ಅಲ್ಲಿ ಫ್ಲಡ್ ಆಗುತ್ತೆ. ನಾವು ಅದನ್ನು ಕೂಡ ಫ್ಲಾಶ್ ಫ್ಲಡ್ ಅಂತ ಕರಿತೀವಿ. ಅಥವಾ ಫಿಫ್ತ್ ಒನ್, ಸಡನ್ ಆಗಿ ಸ್ನೋ ಮೆಲ್ಟ್ ಆದ್ರೆ. ದೀಸ್ ಆರ್ ಆಲ್ ದಿ ನ್ಯಾಚುರಲ್ ಕಾಸಸ್, ಪ್ರಾಕೃತಿಕವಾಗಿ ಆಗುವಂತಹ ರೀಸನ್ಸ್ ಗಳು. ದೆನ್ ಆಂಥ್ರೋಪೋಜೆನಿಕ್, ಓಕೆ, ಮನುಷ್ಯನಿಂದ ಏನೇನೆಲ್ಲ ಆಗ್ಬೋದು, ಅನ್ಪ್ಲಾನ್ಡ್ ಅರ್ಬನೈಸೇಷನ್, ಕರೆಕ್ಟ್ ಆಗಿ ಅರ್ಬನೈಸೇಷನ್ ಸಿಟಿಗಳನ್ನ ಪ್ಲಾನ್ ಮಾಡಿರದೆ ಇರೋ ಕಾರಣ ಏನಾಗ್ಬೋದು, ಮಳೆ ಬಂದಾಗ ಫ್ಲಾಶ್ ಫ್ಲಡ್ ಆಗ್ಬೋದು, ನೀರು ಹೋಗೋದಕ್ಕೆ ದಾರಿ ಸಿಗ್ದಾನೆ. ಸೆಕೆಂಡ್ ಒನ್, ಎನ್ಕರೇಜ್ಮೆಂಟ್ ಆನ್ ದಿ ರಿವರ್ ಬೆಂಡ್ಸ್ ಆರ್ ದಿ ಫ್ಲಡ್ ಪ್ಲೇನ್ಸ್. ಸೊ ನಾವು ರಿವರ್ ಏನ್ ಹೋಗ್ತಾ ಇರುತ್ತೋ, ಆ ರಿವರ್ ಇದು ಹೋಗ್ತಾ ಇರುತ್ತೆ ನಾರ್ಮಲ್ ಟೈಮಲ್ಲಿ ಅಂತ ಅನ್ಕೊಳ್ಳೋಣ. ಮಳೆ ಬಂದಾಗ ಸ್ವಲ್ಪ ಏನಾಗ್ಬೋದು, ಇದ್ರ ಜಾಗ ಜಾಸ್ತಿ ಆಗ್ಬೋದು, ಯಾಕಂತಂದ್ರೆ ಅಲ್ಲಿ ವಾಟರ್ ಕೆಪಾಸಿಟಿ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ನಾವ್ ಇದನ್ನ ಫ್ಲಡ್ ಪ್ಲೇನ್ ಅಂತಾನು ಕೂಡ ಕರಿತೀವಿ, ರಿವರ್ ಬೆಲ್ಟ್ಸ್ ಅಂತಾನು ಕೂಡ ಕರಿತೀವಿ. ಸೊ ಅಗ್ರಿಕಲ್ಚರ್ ಮಾಡ್ಬೇಕಂತ ಅಥವಾ ಸಿಟಿನ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಈ ಏರಿಯಾನ ಎನ್ಕರೇಜ್ ಮಾಡ್ತಾ ಬಂದಾಗ, ಸೊ ರಿವರ್ ಏನಾಗುತ್ತೆ, ಮಳೆಗಾಲ ಟೈಮಲ್ಲಿ ಅಥವಾ ಸಡನ್ ಆಗಿ ಏನಾದ್ರು ಈವೆಂಟ್ಸ್ ಗಳಾದ್ರೆ ನೀರು ಈಸಿಯಾಗಿ ಫ್ಲೋ ಆಗಕ್ಕಾಗಲ್ಲ, ಅವಾಗ ಏನಾಗುತ್ತೆ, ಸಡನ್ ಆಗಿ ಫ್ಲಡ್ ಆಗುತ್ತೆ. ದೆನ್ ಥರ್ಡ್ ಒನ್ ಇಸ್ ಡಿಫಾರೆಸ್ಟೇಷನ್, ಮರಗಳನ್ನ ಕಡಿಯೋದ್ರಿಂದ. ನೆಕ್ಸ್ಟ್ ಆಫ್ಟರ್ ದಟ್ ಡ್ಯಾಮ್ ಆರ್ ರಿಸರ್ವಾಯರ್ ಕೊಲಾಪ್ಸ್ ಆಗೋದ್ರಿಂದ. ಅಂಡ್ ಫಿಫ್ತ್ ಒನ್ ಇಸ್ ಪೂರ್ ಡ್ರೈನೇಜ್ ಇನ್ಫ್ರಾಸ್ಟ್ರಕ್ಚರ್, ಕರೆಕ್ಟ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇರೋದ್ರ ಕಾರಣ ಡ್ರೈನೇಜ್ ಇನ್ಫ್ರಾಸ್ಟ್ರಕ್ಚರ್ ಏನಾಗತ್ತಪ್ಪ ಅಂತಂದ್ರೆ ಅಲ್ಲಿ ಫ್ಲಾಶ್ ಫ್ಲಡ್ ಆಗುವಂತಹ ರೀಸನ್ಸ್ ಗಳು ಇರುತ್ತೆ. ಸೊ ದಿಸ್ ಈಸ್ ವಾಟ್ ದ ನ್ಯಾಚುರಲ್ ಕಾಸ್ ಅಂಡ್ ದಿ anthropogenic causes. Okay, next after that ನಾವು ಇಂಡಿಯಾದಲ್ಲಿ ನೋಡಿದ್ರೆ ಫ್ಲಾಶ್ ಫ್ಲಡ್ ಎಲ್ಲಿ ಆಗ್ತಾ ಇದೆ, ವಾಟ್ ಆರ್ ಆಲ್ ದಿ ಫ್ಲಡ್ ಪ್ರೋನ್ ಏರಿಯಾಸ್ ಇನ್ ಇಂಡಿಯಾ. ಸೊ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಂದಾಗ ಈ ತರ ಇಂಡಿಯನ್ ಮ್ಯಾಪ್ ನ ಕ್ವಿಕ್ ಆಗಿ ಹಾಕಿ ಯಾವ ಜಾಗದಲ್ಲಿ ಫ್ಲಾಶ್ ಫ್ಲಡ್ ಆಗುತ್ತೆ ಅನ್ನೋದನ್ನ ಕೂಡ ನೀವು ಬರೀಬೇಕು. ಸೊ ದಟ್ ಯು ವಿಲ್ ಗೆಟ್ ಅ ಎಕ್ಸ್ಟ್ರಾ ಮಾರ್ಕ್ಸ್. ಮೇನ್ ಆಗಿ ನೋಡೋದಿದ್ರೆ ಹಿಮಾಲಯನ್ ರೀಜನ್ಸ್ ಗಳಲ್ಲಿ ನಾವು ಫ್ಲಾಶ್ ಫ್ಲಡ್ ಆಗೋದನ್ನ ನೋಡ್ತೀವಿ. ಲೈಕ್ ಸ್ಟೇಟ್ಸ್ ಲೈಕ್ ಜಮ್ಮು ಅಂಡ್ ಕಾಶ್ಮೀರ್, ಉತ್ತರಾಖಂಡ್ ನಿನ್ನೆ ಕೂಡ ಆಗಿದೆ, ಹಿಮಾಚಲ್ ಪ್ರದೇಶ್, ಇಲ್ಲೆಲ್ಲವೂ ಕೂಡ ಸಿಕ್ಕಿಂ ಫ್ಲಾಶ್ ಫ್ಲಡ್ ಆಗ್ತಾ ಇರುತ್ತೆ. ಅಂಡ್ ಸೆಕೆಂಡ್ ಒನ್, ವೆಸ್ಟರ್ನ್ ಘಾಟ್ಸ್ ಗಳಲ್ಲಿ ಕೂಡ ಫ್ಲಾಶ್ ಫ್ಲಡ್ ಆಗುತ್ತೆ. ವೆಸ್ಟರ್ನ್ ಘಾಟ್ಸ್ ಇಸ್ ಆಲ್ಸೋ ಹೈಲಿ ಪ್ರಾನ್ ಟು ಅ ಫ್ಲಾಶ್ ಫ್ಲಡ್, ಎಸ್ಪೆಷಲಿ ಕೇರಳ ಅಂಡ್ ಕರ್ನಾಟಕದಲ್ಲಿ ಯಾವಾಗ ಮಾನ್ಸೂನ್ ಟೈಮಲ್ಲಿ ನಾವು ಫ್ಲಾಶ್ ಫ್ಲಡ್ ಆಗೋದನ್ನ ನೋಡ್ತಾ ಇರ್ತೀವಿ. ಅಂಡ್ ಇನ್ ನಾರ್ತ್ ಈಸ್ಟ್ ಇಂಡಿಯಾದಲ್ಲೂ ಕೂಡ ನಾವು ನೋಡ್ತಾ ಬರ್ತೀವಿ, ಬಿಕಾಸ್ ಆಫ್ ದಿ ಪೂರ್ವಾಂಚಲ್ ಹಿಮಾಲಯಾಸ್ ಅಂಡ್ ಬ್ರಹ್ಮಪುತ್ರ ರಿವರ್, ಅಲ್ಲೂ ಕೂಡ ಏನಾಗತ್ತಪ್ಪ ಅಂತಂದ್ರೆ ನಾವು ಫ್ಲಾಶ್ ಫ್ಲಡ್ ಆಗೋದನ್ನ ನೋಡ್ತೀವಿ. ಅಂಡ್ ಅದರ್ ದೆನ್ ದಟ್ ದ ಅರ್ಬನ್ ಏರಿಯಾಸ್, ದಿಸ್ ಈಸ್ ಎಕ್ಸ್ಕ್ಲೂಸಿವ್ಲಿ ಬಿಕಾಸ್ ಆಫ್ ದಿ ಆಂಥ್ರೋಪೋಜೆನಿಕ್ ಕಾಸ್, ಲೈಕ್ ಮುಂಬೈ, ಚೆನ್ನೈ, ಬೆಂಗಳೂರು, ಇಲ್ಲೆಲ್ಲವೂ ಕೂಡ ನಾವೇನ್ ನೋಡ್ತೀವಪ್ಪ ಅಂದ್ರೆ ಫ್ಲಾಶ್ ಫ್ಲಡ್ ಆಗೋದನ್ನ ನೋಡ್ತಾ ಬರ್ತೀವಿ. ಸೊ ರೀಸೆಂಟ್ ಎಕ್ಸಾಂಪಲ್ ನೆನ್ನೆ ಆಗಿರುವಂತ ಉತ್ತರಕಾಶಿ ಡಿಸ್ಟಿಕ್ ಅಲ್ಲಿ ಆಗಿರುವಂತಹ ಫ್ಲಾಶ್ ಫ್ಲಡ್ ಆಗಿರ್ಬೋದು. ದೆನ್ ಅದರ್ ದೆನ್ ದಟ್ ದೀಸ್ ಥಿಂಗ್ಸ್, ಓಕೆ, ಚಮೋಲಿ ಡಿಸಾಸ್ಟರ್ ಇನ್ ಸಿಕ್ಕಿಂ, ಅದಾದ್ಮೇಲೆ ಚಮೋಲಿ ಡಿಸಾಸ್ಟರ್ ಇನ್ ಲಡಾಖ್,
ದೆನ್ ಅದಾದ್ಮೇಲೆ ಲೇ ಕ್ಲೌಡ್ ಬಸ್ಟ್ ಆಗಿರ್ಬೋದು, ಸಿಕ್ಕಿಂ ಗ್ಲೇಷಿಯಲ್ ಲೇಕ್ ಔಟ್ ಬಸ್ಟ್ ಆಗಿರ್ಬೋದು, ಮುಂಬೈ ಅರ್ಬನ್ ಫ್ಲಡ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ರೀಸೆಂಟ್ ಎಕ್ಸಾಂಪಲ್ ಫಾರ್ ದಿ ಫ್ಲಾಶ್ ಫ್ಲಡ್ಸ್. ಇದೆಲ್ಲವೂ ಕೂಡ ನಿಮ್ಮ ಆನ್ಸರ್ ಅಲ್ಲಿ ಬರ್ದ್ರಿ ಅಂತ ಹೇಳಿದ್ರೆ ಇಟ್ ಈಸ್ ವೆಲ್ ಸ್ಟ್ರಕ್ಚರ್ಡ್ ಆನ್ಸರ್, ಸೊ ದಟ್ ದ ಎಕ್ಸಾಮಿನರ್ ವಿಲ್ ಗೆಟ್ ಇಂಪ್ರೆಸ್ಡ್ ಅಂಡ್ he will give a good marks to you. Okay, follow this. And what are all the impacts of the flash flood? ಫ್ಲಾಶ್ ಫ್ಲಡ್ ಇಂದ ಏನೇನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ? ಸೊ ಈ ಇಂಪ್ಯಾಕ್ಟ್ ಕೂಡ ನಾವು 3 ತರದಲ್ಲಿ ಬರೀಬಹುದು. ಒಂದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್, ಸೆಕೆಂಡ್ ಒನ್ ಎಕನಾಮಿಕಲ್ ಇಂಪ್ಯಾಕ್ಟ್, ಅಂಡ್ ಥರ್ಡ್ ಒನ್ ಇಸ್ ದ ಸೋಷಿಯಲ್ ಇಂಪ್ಯಾಕ್ಟ್. ಫಸ್ಟ್ ಒನ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಏನೇನೆಲ್ಲ ಆಗುತ್ತೆ? ಸಾಯಿಲ್ ಎರೋಷನ್ ಆಗುತ್ತೆ, ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಡ್ಯಾಮೇಜಸ್ ಟು ಅ ಬಯೋಡೈವರ್ಸಿಟಿ ಅಂಡ್ ರಿವರ್ ಸಿಲ್ಟೇಷನ್, ನದಿಗಳಲ್ಲಿ ಜಾಸ್ತಿ ಮಣ್ಣೆಲ್ಲ ಹೋಗಿ ಸೇರ್ಕೊಳ್ಳುತ್ತೆ. ಓಕೆ, ಸೊ ದಟ್ ಏನಾಗುತ್ತಪ್ಪ ಅಂತಂದ್ರೆ ಅದು ಪುನಃ ಫ್ಲಾಶ್ ಫ್ಲಡ್ ಗೆ ಲೀಡ್ ಮಾಡುತ್ತೆ. ಅಂಡ್ ಎಕನಾಮಿಕಲಿ ಬಂದಾಗ ಏನೇನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ? ಕ್ರಾಪ್ಸ್ ಎಲ್ಲವೂ ಕೂಡ ಡಿಸ್ಟ್ರಾಕ್ಷನ್ ಆಗ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗ್ಬೋದು, then disruptions of the services like a transport, electricity, communication, etc. So that is the economic point of view. And socially how it will impact? So the loss of the lives and livestock, ಜನಗಳಿಗೆ ಲಾಸ್ ಆಗಬಹುದು ಅಥವಾ ಅವ್ರ ಡೆತ್ ಕೂಡ ಆಗಬಹುದು. then after that ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಪೀಪಲ್, ಜನಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ಬೋದು, ಅಥವಾ ಅವ್ರ ಟೆಂಪರರಿ ಆಗಿ ಶಿಫ್ಟ್ ಮಾಡ್ಬೋದು, ಪರ್ಮನೆಂಟ್ ಆಗು ಕೂಡ ಶಿಫ್ಟ್ ಮಾಡ್ಬೋದು. ಓಕೆ, ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟೆಂಪರರಿ ಇಸ್ ಓಕೆ, ಟೆಂಪರರಿನೇ ಕಷ್ಟ, ಬಟ್ ಪರ್ಮನೆಂಟ್ ಆಗಿ ನಾವು ಅವ್ರನ್ನ ಶಿಫ್ಟ್ ಮಾಡಿದ್ವಿ ಅಂತಂದ್ರೆ ಅವ್ರಿಗೆ ಆಗುವಂತಹ ಇಂಪ್ಯಾಕ್ಟ್ ಗಳನ್ನ ಒಂದ್ಸರಿ ಯೋಚನೆ ಮಾಡಿ. ನಿಮ್ಗೆನೆ ಸಡನ್ ಆಗಿ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ, ನಿಮ್ ಮನೇಲಿ ಇವತ್ತು ನಿಮ್ ಇರೋ ಜಾಗದಲ್ಲಿ ಫ್ಲಡ್ ಆಗ್ತದೆ ಅಂತ ಹೇಳಿ ಇನ್ನೊಂದ್ ಜಾಗಕ್ಕೆ ಪರ್ಮನೆಂಟ್ ಆಗಿ ಶಿಫ್ಟ್ ಮಾಡಿದ್ರೆ ಏನೇನೆಲ್ಲ ಆಗುತ್ತೆ? ಆರ್ ಯು ಓಕೆ ವಿತ್ ದಟ್ ಒನ್? ಓಕೆ, ಸೊ ದಿಸ್ ಆರ್ ಆಲ್ ದಿ ಸೋಷಿಯಲ್ ಇಂಪ್ಯಾಕ್ಟ್ಸ್. ಅಂಡ್ ಲಾಸ್ಟ್ ಒನ್ ಈಸ್ ವಾಟರ್ ಬಾರ್ನ್ ಡಿಸೀಸಸ್ ಲೈಕ್ ಕಾಲೆರಾ, ದೆನ್ ಅದಾದ್ಮೇಲೆ ಮಲೇರಿಯಾ, ಈ ತರ ಡಿಸೀಸಸ್ ಗಳು ಕೂಡ ಹರಡುವಂತಹ ಚಾನ್ಸಸ್ ಇರುತ್ತೆ. ಸೊ ದೀಸ್ ಆರ್ ಆಲ್ ದ ಇಂಪ್ಯಾಕ್ಟ್ಸ್ ಆಫ್ ದಿ ಫ್ಲಾಶ್ ಫ್ಲಡ್, ಅಥವಾ ಫ್ಲಡ್ ನು ಕೇಳಿದಾಗಲೂ ಕೂಡ ನೀವು ಇದೇ ಇಂಪ್ಯಾಕ್ಟ್ ನ ಬರೀಬಹುದು. ನೆಕ್ಸ್ಟ್ ಒನ್, ಸೊ ವಾಟ್ ಆರ್ ಆಲ್ ದ ಮಿಟಿಗೇಷನ್ ಅಂಡ್ ಮ್ಯಾನೇಜ್ಮೆಂಟ್ ವಿ ಕ್ಯಾನ್ ಡೂ, ಯಾವ ತರ ಅದನ್ನ ಕಂಟ್ರೋಲ್ ಮಾಡಬಹುದು ಅಂತ ಬಂದಾಗ, ದ ಫಸ್ಟ್ ಒನ್ ಇಸ್ ದ ಸ್ಟ್ರಕ್ಚರಲ್ ಮೆಜರ್ಸ್. ನಮಗೆ ನೀಟ್ ಆಗಿ ಎಲ್ಲ ಸ್ಟ್ರಕ್ಚರ್ಸ್ ಗಳು ಇರ್ಬೋದು, ಲೈಕ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಆಗಿರ್ಬೋದು. ಓಕೆ, ಇಮಿಡಿಯೇಟ್ ಆಗಿ ಇನ್ನೇನೋ ಮಳೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದಾಗ ಹೇಳೋದಕ್ಕಿಂತ, ಅಥವಾ ಮಳೆ ಮುಗಿದ್ಮೇಲೆ ಫ್ಲಾಶ್ ಫ್ಲಡ್ ಆದ್ಮೇಲೆ ಹೋಗಿ ರೆಸ್ಕ್ಯೂ ಮಾಡೋದಕ್ಕಿಂತ ನಾವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರಿವೆನ್ಷನ್ಸ್ ಗಳನ್ನ ತಗೋಬೇಕು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ದಿ ಕ್ಯೂರ್. ಸೊ ವಿ ನೋ ದಟ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ನ ಸ್ಟ್ರೆಂಥನ್ ಮಾಡುವಂತದ್ದು ಯೂಸಿಂಗ್ ಅ ಡಾಪ್ಲರ್ ಲ್ಯಾಡರ್ಸ್ ಆಗಿರ್ಬೋದು, ಸ್ಯಾಟಲೈಟ್ಸ್ ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ದೆನ್ ಕನ್ಸ್ಟ್ರಕ್ಷನ್ಸ್ ಆಫ್ ದಿ ಚೆಕ್ ಡ್ಯಾಮ್ಸ್, ರಿಟೆನ್ಷನ್ ಬೇಸಿನ್ಸ್ ಎಕ್ಸೆಟ್ರಾ, and strengthens the embankments, improving the drainage systems in the urban area. So these are all the structural measures. Okay, then non structural measures ಅಲ್ಲಿ ಬಂದಾಗ ಏನೇನೆಲ್ಲ ಮಾಡಬಹುದಪ್ಪ ಅಂತ ಹೇಳಿದ್ರೆ, so mapping of the land use zoning area, ಓಕೆ, ಅಥವಾ ಫ್ಲಡ್ ಪ್ರೋನ್ ಏರಿಯಾ, ಆ ಏರಿಯಾಗಳಲ್ಲಿ ಮ್ಯಾಪ್ ಮಾಡೋ ಮೇಲೆ, ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ ದರ್ ಇಸ್ ಅ ಮ್ಯಾಪಿಂಗ್ ಇಸ್ ದೇರ್, ಬಟ್ ಅದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮಾನಿಟರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಬಟ್ ಈ ಫ್ಲಾಶ್ ಫ್ಲಡ್ ವಿತಿನ್ 6 hours ಅಲ್ಲಿ ಆಗೋದ್ರಿಂದ ಅದನ್ನ ಮಾನಿಟರ್ ಮಾಡೋದು ಕೂಡ ಕಷ್ಟ ಆಗಿದೆ. ಸೊ ದಟ್ಸ್ ದ ಡಿಸ್ಅಡ್ವಾಂಟೇಜ್ ಹಿಯರ್. ಸೆಕೆಂಡ್ ಒನ್, ಕಮ್ಯುನಿಟಿ ಅವೇರ್ನೆಸ್ ಅಂಡ್ ಪ್ರಿಪೇರ್ಡ್ನೆಸ್. ಸೊ ಜನಗಳಿಗೆ ಅವೇರ್ನೆಸ್ ನ ಕೊಡುವಂಥದ್ದು, ಫ್ಲಾಶ್ ಫ್ಲಡ್ ಬಂದಾಗ ಏನ್ ಮಾಡ್ಬೇಕು, ಅವ್ರು ಯಾವ ತರ ರಿಯಾಕ್ಟ್ ಮಾಡ್ಬೇಕು, ಅಥವಾ ಯಾವ ತರ ಬೇರೆಯವರಿಗೆ ಹೆಲ್ಪ್ ಮಾಡ್ಬೇಕು, ಇದ್ರ ಎಲ್ಲ ನಾಲೆಜ್ ಕೂಡ ನಾವು ಕೊಡ್ತಾ ಬರ್ಬೇಕು. ಅಂಡ್ ಥರ್ಡ್ ಒನ್ ಇಸ್ ಎಫಾರೆಸ್ಟೇಷನ್ ಅಂಡ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್. ಓಕೆ, ಫಾರೆಸ್ಟ್ ನ ಜಾಸ್ತಿ ಬೆಳೆಸೋದ್ರಿಂದ ಮತ್ತೆ ನೀರ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಾವ್ ಏನ್ ಮಾಡ್ಬೋದು, ಈ ಸಡನ್ ಆಗಿ ಫ್ಲಾಶ್ ಫ್ಲಡ್ ಆಗೋದನ್ನ ತಡಿಬಹುದು. ಹಾಗೆಯೇ ಗ್ಲೇಷಿಯಲ್ ಲೇಕ್ ಔಟ್ ಬಸ್ಟ್ ಆಗೋದನ್ನ ಕೂಡ ಮಾನಿಟರಿಂಗ್ ಮಾಡಬೇಕು. ಸೊ ಯೂಸಿಂಗ್ ಬೈ ಕೊಲಾಬ್ರೇಷನ್ ಆಫ್ ಇಸ್ರೋ ಅಂಡ್ NDMA, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಇವರಿಬ್ರು ಕೊಲಾಬ್ರೇಷನ್ ಅಲ್ಲಿ ವರ್ಕ್ ಮಾಡಬೇಕು. ನೆಕ್ಸ್ಟ್ ಇನ್ಸ್ಟಿಟ್ಯೂಷನಲ್ ಮೆಜರ್ಸ್ ಏನೇನೆಲ್ಲ ಇದೆ ಅಂತ ಬಂದಾಗ, ಫಸ್ಟ್ ಒನ್ NDMA, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಗೈಡ್ಲೈನ್ಸ್ ಆನ್ ಮ್ಯಾನೇಜ್ಮೆಂಟ್ ಆಫ್ ದಿ ಅರ್ಬನ್ ಫ್ಲಡ್ಡಿಂಗ್ 2010. ಓಕೆ, ಇಲ್ಲಿ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಸೊ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಆಗಿರ್ಬೇಕು, ಡ್ರೈನೇಜ್ ಸಿಸ್ಟಮ್ ಕರೆಕ್ಟ್ ಆಗಿರ್ಬೇಕು, ದೆನ್ ವಾಟರ್ ಕಾರ್ಲೇಷನ್ ಒಂದ್ ಕಡೆ ನಿಂತ್ಕೊಳ್ಳೋದನ್ನ ಕಡಿಮೆ ಮಾಡಿ ಅದನ್ನ ಈಸಿಯಾಗಿ ಫ್ಲೋ ಆಗೋದನ್ನೆಲ್ಲ ಕೂಡ ನೋಡ್ಕೋಬೇಕು ಅಂತ ಈ ಗೈಡ್ಲೈನ್ಸ್ ಅಲ್ಲಿ ಹೇಳ್ತಾರೆ. ಅಂಡ್ ಸೆಕೆಂಡ್ ಒನ್, ನ್ಯಾಷನಲ್ ಫ್ಲಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್. ಅಂಡ್ ಥರ್ಡ್ ಒನ್, ಫ್ಲಾಶ್ ಫ್ಲಡ್ ಗೈಡೆನ್ಸ್ ಸರ್ವಿಸ್ ಬೈ IMD ವಿತ್ WMO ಸಪೋರ್ಟ್. ಇದೆರಡನ್ನೂ ಕೂಡ ಯಾರು ಕೊಟ್ಟಿರೋದು? IMD, ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರೇ ಕೊಟ್ಟಿರುವಂತದ್ದು. Then a flash flood guidance is given by Indian Meteorological Department and WMO, World Meteorological Organization. ಇವರಿಬ್ರು ಸಹಾಯದಿಂದನೂ ಕೂಡ ನಾವೇನ್ ಮಾಡ್ತಾ ಇದೀವಿ, ಫ್ಲಾಶ್ ಫ್ಲಡ್ ನ ಕಂಟ್ರೋಲ್ ಮಾಡೋದಕ್ಕೆ
ಟ್ರೈ ಮಾಡ್ತಾ ಇದೀವಿ. ಓಕೆ, ದೆನ್ ಆಫ್ಟರ್ ದಟ್ CWS ರೋಲ್ ಇನ್ ರಿಯಲ್ ಟೈಮ್ ಫ್ಲಡ್ ಫೋರ್ಕಾಸ್ಟಿಂಗ್. ಓಕೆ, ಸೊ this will comes under NDMA, so it will working on to control the flood or give the correct information during the flooding etc. Okay, then government initiatives ಗಳನ್ನ ನಾವು ನೋಡೋದಿದ್ರೆ ಫ್ಲಡ್ ರಿಲೇಟೆಡ್ ಏನೇನೆಲ್ಲ ಗವರ್ಮೆಂಟ್ ಇನಿಷಿಯೇಟಿವ್ಸ್ ಇದೆ ಅಂತ ಹೇಳಿದ್ರೆ, ಒಂದು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಏನ್ ಮಾಡ್ತಾ ಇದ್ದಾರೆ, ಸೊ ದೇ ಗೇವ್ ದ ಗೈಡ್ಲೈನ್ಸ್. ಅದ್ರ ಜೊತೆಗೆ ದೇರ್ ಇಸ್ ಅ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫೋರ್ಸಸ್ ಆರ್ ದೇರ್. ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ಕ್ವಿಕ್ ಆಗಿ ಆಕ್ಷನ್ ತಗೊಂಡು ಅಲ್ಲಿ ಹೋಗಿ ರೆಸ್ಕ್ಯೂ ಆಪರೇಷನ್ಸ್ ಗಳೆಲ್ಲಾನು ಕೂಡ ಮಾಡ್ತಾ ಬರ್ತಾರೆ. ಅಂಡ್ ಸೆಕೆಂಡ್ ಒನ್, ಫ್ಲಡ್ ವಾಚ್ ಪೋರ್ಟಲ್. ಓಕೆ, ಇನ್ ದಿಸ್ ಫ್ಲಡ್ ವಾಚ್ ಪೋರ್ಟಲ್ ಯು ಕ್ಯಾನ್ ಸಿ ದ ರಿಯಲ್ ಟೈಮ್ ಡೇಟಾ ಆನ್ ಫ್ಲಡ್ ರಿಸ್ಕ್. ಓಕೆ, ಆನ್ ಟೈಮ್ ಡೇಟಾ ನಮ್ಗೆ ಸಿಗ್ತಾ ಇದೆ. ಇಟ್ಸ್ ಅ ಗವರ್ಮೆಂಟ್ ವೆಬ್ಸೈಟ್. ಅಂಡ್ ಥರ್ಡ್ ಒನ್, National Hydrology Project. Okay, so this National Hydrology Project, what it is doing, it is improving the hydrological forecasting. ಡ್ಯಾಮ್ಸ್ ಗಳಲ್ಲಿ ಎಷ್ಟು ನೀರಿದೆ, ಓಕೆ, ದೆನ್ ಇನ್ ಯಾವಾಗ ಡ್ಯಾಮ್ಸ್ ಇಂದ ನೀರು ಆಚೆ ಬರಬೇಕು ಅಥವಾ ಡ್ಯಾಮ್ಸ್ ಇಂದ ಯಾವಾಗ ಗೇಟ್ ಓಪನ್ ಮಾಡಬೇಕು, ಎಷ್ಟು ನೀರನ್ನ ಆಚೆ ಕಳಿಸಬೇಕು, ಇದೆಲ್ಲ ಡೇಟಾನು ಕೂಡ ಇದರಲ್ಲಿ ಮೇಂಟೈನ್ ಮಾಡ್ತಾರೆ. ಅಂಡ್ ಫೋರ್ತ್ ಒನ್, ನ್ಯಾಷನಲ್ ಮಿಷನ್ ಆನ್ Himalayas studies. Okay, so in this they are mainly focusing on the glacial lake outburst floods. Okay, glacial lakes ಸಡನ್ ಆಗಿ ಕೊಲಾಪ್ಸ್ ಆಗೋದ್ರಿಂದ ಅಥವಾ ಸಡನ್ ಆಗಿ ಬಸ್ಟ್ ಆದಾಗ ಅಲ್ಲಿ ಏನಾಗುತ್ತೋ ಫ್ಲಡ್ ನ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಸೊ ದಟ್ ಫ್ರಮ್ ದಿಸ್ ಆಲ್ಸೋ ವಿ ಕ್ಯಾನ್ ಅವಾಯ್ಡ್ ದಿ ಫ್ಲಾಶ್ ಫ್ಲಡ್. ಅಂಡ್ ಫಿಫ್ತ್ ಒನ್, ಸ್ಮಾರ್ಟ್ ಸಿಟಿ ಮಿಷನ್ಸ್. ಈ ಸ್ಮಾರ್ಟ್ ಸಿಟಿ ಮಿಷನ್ಸ್ ಗಳಿಂದ ನಾವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಅರ್ಬನ್ ಫ್ಲಡ್ಡಿಂಗ್ ನ ಕಂಟ್ರೋಲ್ ಮಾಡಬಹುದು. ಓಕೆ, ಇಟ್ಸ್ ಅ ಮಾಡೆಲ್ ಫಾರ್ all the cities, whatever the emerging cities are there, ಅವ್ರನ್ನ ಇದನ್ನ ಈ ಮಾಡೆಲ್ ನ ಫಾಲೋ ಅಪ್ ಮಾಡಿ ಅವ್ರು ಏನ್ ಮಾಡ್ಬೋದು, ವೆಲ್ ಸ್ಟ್ರಕ್ಚರ್ಡ್ ಸಿಟೀಸ್ ಗಳನ್ನ ಡೆವಲಪ್ಮೆಂಟ್ ಮಾಡ್ತಾ ಬರ್ಬೋದು. ಸೊ ಲೈಕ್ ದಿಸ್ ದ ಇಂಡಿಯನ್ ಗವರ್ಮೆಂಟ್ ಇಸ್ ಟ್ರೈಯಿಂಗ್ ಟು ಕಂಟ್ರೋಲ್ ದಿ ಫ್ಲಡ್, ಬಟ್ ಸ್ಟಿಲ್ ಸೊ ಇಂಡಿಯಾ ಈಸ್ ಫೇಸಿಂಗ್ ಥ್ರೂ ದಿಸ್ ವಲ್ನರಬಿಲಿಟೀಸ್. ಓಕೆ, next, technology na, like if they ask you what is the role of technology to control or mitigate the flood anta bandaga, so these are all the things you can write. So first technology li bandaga remote sensing ಮತ್ತೆ GIS ನ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇಂಪ್ರೂವ್ ಮಾಡ್ಬೋದು. ಸೊ ದಟ್ ದೇ ವಿಲ್ ಗಿವ್ ಅ ಮ್ಯಾಪಿಂಗ್ ವಲ್ನರಬಲ್ ಝೋನ್ಸ್ ಗಳನ್ನ ಕೊಡುತ್ತೆ. ಸೊ ಬೇಸ್ಡ್ ಆನ್ ದಟ್ ಸೊ ವಿ ಕ್ಯಾನ್ ಟೇಕ್ ಅಪ್ ಫರ್ದರ್ ಆಕ್ಷನ್. ಅಂಡ್ ಸೆಕೆಂಡ್ ಒನ್, ಡ್ರೋನ್ಸ್ ಗಳನ್ನ ಯೂಸ್ ಮಾಡಿ ಪೋಸ್ಟ್ ಡಿಸಾಸ್ಟರ್ ಡ್ಯಾಮೇಜ್ ಅಸೆಸ್ಮೆಂಟ್. ಓಕೆ, ರೆಸ್ಕ್ಯೂ ಆಪರೇಷನ್ಸ್ ಗಳಿಗೆಲ್ಲವೂ ಕೂಡ ಎಲ್ಲೆಲ್ಲ ಮನುಷ್ಯ ಹೋಗಕ್ಕಾಗಲ್ಲ, ಮನುಷ್ಯರು ನುಗ್ಗಿ ಪೀಪಲ್ಸ್ ಗಳ ರೆಸ್ಕ್ಯೂ ಮಾಡಕ್ಕಾಗಲ್ಲ ಅಂತ ಕಡೆ ಡ್ರೋನ್ಸ್ ಗಳನ್ನ ಯೂಸ್ ಮಾಡಿ ಎಲ್ಲೆಲ್ಲಿ ಏನೇನ್ ಆಗ್ತಿದೆ ಅಂತ ಡೇಟಾನ ತಗೊಂಡು ಮಷಿನ್ಸ್ ಗಳನ್ನ ಯೂಸ್ ಮಾಡಿ ನಾವ್ ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಜನಗಳ ಲೈಫ್ ನ ನಾವು ಸೇವ್ ಮಾಡಬಹುದು. ಓಕೆ, ನಾಟ್ ಓನ್ಲಿ ಪೀಪಲ್ಸ್, ವಾಟ್ ಎವರ್ ದ ಅನಿಮಲ್ಸ್, ಟೋಟಲ್ ಬಯೋಡೈವರ್ಸಿಟಿನ ನಾವೇನ್ ಮಾಡ್ಬೋದು, ಪ್ರೊಟೆಕ್ಟ್ ಮಾಡಬಹುದು. ದೆನ್ AI ಅಂಡ್ ಮೆಷಿನ್ ಲರ್ನಿಂಗ್ ನ ಯೂಸ್ ಮಾಡಿ ಪ್ರೆಡಿಕ್ಟಿವ್ ಫ್ಲಡ್ ಮಾಡೆಲ್ಸ್, ಅಕಸ್ಮಾತ್ AI ಮತ್ತೆ ಮಷಿನ್ ಲರ್ನಿಂಗ್ ಯೂಸ್ ಮಾಡಿ ಎಲ್ಲೋ ಮಳೆ ಆಗ್ತಿರುತ್ತೆ ಅಂತ ಅನ್ಕೊಳ್ಳೋಣ, ದೆನ್ ಅಲ್ಲೇನ್ ಮಾಡುತ್ತೆ, ಆ ಫುಲ್ ಜಾಗನ ಅನಲೈಸ್ ಮಾಡುತ್ತೆ, ಇನ್ನ ಮಳೆ ಜಾಸ್ತಿ ಆಗತ್ತಾ, ಇಂಟೆನ್ಸಿಫೈ ಆಗತ್ತಾ ಅಥವಾ ಕಡಿಮೆ ಆಗತ್ತಾ, ಇದ್ರ ಬೇಸಿಸ್ ಮೇಲೆ ಅಲ್ಲಿ ಫ್ಲಡ್ ಆಗತ್ತಾ, ಫ್ಲಡ್ ಆಗಲ್ವಾ, ಈ ತರ ನಾವು ಪ್ರೆಡಿಕ್ಷನ್ ಕೂಡ ಮಾಡಬಹುದು. ಅಂಡ್ ಫೋರ್ತ್ ಒನ್, ಮೊಬೈಲ್ ಆಪ್ಸ್ ಗಳ ಮುಖಾಂತರ ನಾವ್ ಏನ್ ಮಾಡ್ಬೋದು, ವಿ ವಿಲ್ ಗೆಟ್ ಅ ರಿಯಲ್ ಟೈಮ್ ಅಲರ್ಟ್ಸ್. ಸೊ ದೇರ್ ಆರ್ ಫ್ಯೂ ಮೊಬೈಲ್ ಆಪ್ಸ್ ಆಫ್ ದಿ ಗವರ್ಮೆಂಟ್, ದಟ್ ಈಸ್ Damini app, Rain Alarm apps. Okay, so from this we will get a real time alerts. From this ನಾವ್ ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಜನಗಳಿಗೆ ರಿಯಲ್ ಟೈಮ್ ಡೇಟಾನ ಕೊಟ್ಟು ಲೈಕ್ ಆ ಜಾಗದಲ್ಲಿ ನಾವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಅಲ್ಲಾಗುವಂತಹ ಕಾಸಸ್ ಗಳನ್ನ, ಕಾನ್ಸಿಕ್ವೆನ್ಸಸ್ ಗಳನ್ನ ಕಡಿಮೆ ಮಾಡ್ತಾ ಬರಬಹುದು. ಓಕೆ, ಸೊ ಫ್ಲಾಶ್ ಫ್ಲಡ್ ಅಂತ ಬಂದಾಗ ಯು ಶುಡ್ ನೋ ದಿಸ್ ಮಚ್. ಓಕೆ, ಇದಿಷ್ಟು ನಿಮ್ಮ ನೋಟ್ ಅಲ್ಲಿ ಇವತ್ತೇ ನೋಟ್ ಮಾಡಿ ಇಟ್ಕೊಳ್ಳಿ, ಅಥವಾ ಯಾರು ಆಲ್ರೆಡಿ ನೋಟ್ ಪಡ್ಕೊಂಡಿದ್ದೀರಾ ಒಂದ್ಸರಿ ರಿವೈಸ್ ಮಾಡಿ. ಓಕೆ, ಸೊ ಬೇಸ್ಡ್ ಆನ್ ದಿಸ್ ಐ ಗೇವ್ ಯು ಬೋತ್ ದ ಪ್ರಿಲಿಮ್ಸ್ ಕ್ವಶನ್ ಅಂಡ್ ಅ ಮೇನ್ಸ್ ಕ್ವಶನ್. ಸೊ ಯಾರೆಲ್ಲರಿಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಎಲ್ಲರೂ ಕೂಡ ಈ ಕ್ವಶನ್ಗೆ ಆನ್ಸರ್ ಬರೀರಿ. ಫಸ್ಟ್ ಕ್ವಶನ್, ಮೇನ್ಸ್ ಕ್ವಶನ್, ಫ್ಲಾಶ್ ಫ್ಲಡ್ಸ್ ಆರ್ ಇನ್ಕ್ರೀಸಿಂಗ್ ಇನ್ ಫ್ರೀಕ್ವೆನ್ಸಿ and intensity in India. Flash floods are increasing in frequency and intensity in India. Discuss the causes and suggest the mitigation strategies. Okay, so you have to write this. 15 mark. You can write using 250 words ಗಳನ್ನ ಯೂಸ್ ಮಾಡಿ ನೀವು ಬರೀಬಹುದು. ಇದು ಕಂಪ್ಲೀಟ್ ಅನಾಲಿಸಿಸ್ ನ ಆಲ್ರೆಡಿ ಬರ್ದಿದ್ದೀವಿ. And say this question, the prelims question, which of the following is are advantage of using GIS and remote sensing in the flash flood management. Okay, ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ನಾವು ಯಾವ ತರ
ಫ್ಲಾಶ್ ಫ್ಲಡ್ ನ ಮ್ಯಾನೇಜ್ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ದ ಆಪ್ಷನ್ 1 ದ ಮ್ಯಾಪಿಂಗ್ ಫ್ಲಡ್ ಪ್ರೋನ್ ಏರಿಯಾಸ್, ಆಪ್ಷನ್ 2 ರಿಯಲ್ ಟೈಮ್ ಫ್ಲಡ್ ಮಾನಿಟರಿಂಗ್, ಆಪ್ಷನ್ 3 post disaster damage assessment, option 4 reducing the rainfall intensity. Okay, pause ಮಾಡಿ ವಿಡಿಯೋನ, try to answer to this question. Okay, so ನಾವು ಟೆಕ್ನಾಲಜಿ ಯೂಸ್ ಮಾಡಿ ಮ್ಯಾಪಿಂಗ್ ಮಾಡ್ಬೋದಾ? Yes, we can do. ರಿಯಲ್ ಟೈಮ್ ಫ್ಲಡ್ ಮಾನಿಟರಿಂಗ್ ಮಾಡ್ಬೋದಾ? Yes, we can do. post disaster management assessment ಮಾಡ್ಬೋದಾ? Yes, we can do. But reducing the rainfall intensity, no. ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಯಾವ ತರ ಮಾಡಕ್ಕಾಗತ್ತೆ? ಮೋಡನ ತಡೆಗಟ್ಟಕ್ಕಾಗತ್ತೆ ನಮ್ ಕೈಲಿ? ಆಗಲ್ಲ. ಓಕೆ, ಸೊ ದಿಸ್ ಈಸ್ impossible. So it is not impossible, now it is not possible. Okay, so from this the right answer is A. 1, 2 and 3 only is the right answer. Okay, ಯಾರೆಲ್ಲ ಕರೆಕ್ಟ್ ಆಗಿ ಮಾಡಿದೀರಾ? Congratulations. Okay, ನೆಕ್ಸ್ಟ್ ಆರ್ಟಿಕಲ್ ಗೆ ಹೋಗೋಣ. ಇವತ್ತಿನ ಒನ್ ಮೋರ್ ಆರ್ಟಿಕಲ್, ಸೆಕೆಂಡ್ ಆರ್ಟಿಕಲ್ ಇಸ್ ದಟ್ ಇಂಡಿಯಾಸ್ ಫಿಲಿಪೈನ್ಸ್ ಟೈಸ್ ಎಲಿವೇಟ್ಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಓಕೆ, ಇದಕ್ಕೆ ಹೋಗೋಕ್ಕೂ ಮುಂಚೆ ವಾಟ್ ಈಸ್ ದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್? ಓಕೆ, ಇಂಟರ್ನ್ಯಾಷನಲ್ ರಿಲೇಷನ್ ಟರ್ಮ್, ವಾಟ್ ಈಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್? ಸೊ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಅಂದ್ರೆ ಇಟ್ಸ್ ನಾಟ್ ಅ ಲೈಕ್ ಜಸ್ಟ್ ಅಫಿಷಿಯಲ್ ಒನ್, ಡಿಪ್ಲೊಮ್ಯಾಟಿಕ್ ಒನ್. ನೀವೇನ್ ಹೇಳ್ತೀರಾ ಅದಕ್ಕೆ ನಾನು ಹೀಗೆ ಹೇಳ್ತೀನಿ, ಇಫ್ ಯು ಸೇ ಎಸ್ ಐ ವಿಲ್ ಆಲ್ಸೋ ಸೇ ಎಸ್. ನೋ, ನಾಟ್ ಲೈಕ್ ದಟ್. ದ ಸ್ಟ್ರಾಟಜಿಕ್ ರಿಲೇಶನ್ಶಿಪ್ ಅದು ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಕಿಂತನೂ ಕೂಡ ದೊಡ್ಡದು. ಓಕೆ, ಅದರಲ್ಲಿ ಎಕನಾಮಿಕ್ ರಿಲೇಶನ್ಶಿಪ್ ಇರುತ್ತೆ, ಡಿಫೆನ್ಸ್ ರಿಲೇಶನ್ಶಿಪ್ ಇರುತ್ತೆ, ಹಾಗೇನೆ 1-to-1 ಹೆಲ್ಪಿಂಗ್ ನೇಚರ್ ಇರುತ್ತೆ. ಆಲ್ ದೀಸ್ ಥಿಂಗ್ಸ್ ವಿ ವಿಲ್ ಕಾಲ್ ಇಟ್ ಆಸ್ ದ ಸ್ಟ್ರಾಟಜಿಕ್ partnership. Okay, so recently the Philippines president visited India. So what is his name? That is the Ferdinand Ramoses Marcos Jr. Okay, he is the president of the Philippines. He visited India. Illi enagtidappa andre there is a negotiation is going between India and Philippines to have a strategic partnership. Even the talk may goes on, they may agree to sign a FTA, free trade agreement kuda sign ಮಾಡಬಹುದು in a future days. We have to see. So why the Philippines is very very important? So ನೀವು ಫಿಲಿಪೈನ್ಸ್ ಜಿಯೋಗ್ರಫಿನೂ ಕೂಡ ನೀವು ನೋಡ್ಬೇಕಾಗತ್ತೆ. ಫಿಲಿಪೈನ್ಸ್ ಎಲ್ಲಿ ಇದೆ? ಓಕೆ, ಸೊ ಇಟ್ ಈಸ್ ನಿಯರ್ ಟು ದ ಸೌತ್ ಚೀನಾ ಸಿ, ಅಥವಾ ಇದು ನಾವೆಲ್ಲಿ ನೋಡ್ತೀವಪ್ಪ ಅಂತಂದ್ರೆ ಈಸ್ಟರ್ನ್ ಏಷ್ಯನ್ ದೇಶದಲ್ಲಿ ನಾವು ನೋಡ್ತಾ ಬರ್ತೀವಿ. ಇಲ್ಲಿ ಸೌತ್ ಚೀನಾ ಸಿ ಇದೆ. In this side you will see China, Thailand, Vietnam, Laos, then adadmele Singapore, Colombia, etc., Indonesia, etc. In this side you will see Philippines. Okay, so Philippines is here in this side. Okay, ಇಲ್ಲಿ China's presence ಜಾಸ್ತಿ ಇರೋದ್ರಿಂದ, China's assertiveness in the South China Sea and India's Act East policies, ಮೂರರಿಂದನೂ ಕೂಡ ಡಿಸ್ಕಸ್ ಮಾಡ್ತಾನೆ ಬಂದಿದ್ದೀವಿ. ವಾಟ್ ಇಸ್ ದಿಸ್ ಆಕ್ಟ್ ಈಸ್ಟ್ ಪಾಲಿಸಿ, ಎವ್ರಿಥಿಂಗ್. ಸೊ ದಟ್ಸ್ಗೋಸ್ಕರ ಫಿಲಿಪೈನ್ಸ್ ಇಸ್ ಆಲ್ಸೋ ಒನ್ ಆಫ್ ದಿ ಕೀ ಪಾರ್ಟ್ನರ್ ಇನ್ ದಿ ಆಕ್ಟ್ ಈಸ್ಟ್ ಪಾಲಿಸಿ ಅಂಡ್ ಆಸಿಯಾನ್ ನೇಷನ್. ಸೊ ದಟ್ ಇಸ್ ವೈ ದ ಫಿಲಿಪೈನ್ಸ್ ಜೊತೆ ನಾವು ಸ್ಟ್ರಾಟಜಿಕ್ ರಿಲೇಶನ್ಶಿಪ್ ನ ಹೊಂದೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಈ ರಿಲೇಶನ್ಶಿಪ್ ನ ನೋಡಿದ್ರೆ ಇಟ್ ಇಸ್ ನಾಟ್ ಫ್ರಮ್ ಟುಡೇ ಆರ್ ನಾಟ್ ಫ್ರಮ್ 2 years ಬ್ಯಾಕ್, ಇಟ್ ಈಸ್ ಫ್ರಮ್ 1949 ಇಂದನೂ ಕೂಡ ನಮ್ಗೆ ಫಿಲಿಪೈನ್ಸ್ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇದೆ. ಆದ್ರೆ ಟ್ರೇಡ್ ಆಗಿರ್ಬೋದು, ದೆನ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಆಗಿರ್ಬೋದು, ದೆನ್ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ನಾವು ಅಷ್ಟು ಇನ್ನ ಅವ್ರ ಜೊತೆ ಮುಂದುವರೆದಿಲ್ಲ. ಅದನ್ನ ಇನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಅಂತ ಹೇಳಿ ಈ ಪಾರ್ಟ್ನರ್ಶಿಪ್ ನ ಅವರು ಸೈನ್ ಮಾಡ್ತಾ ಇರುವಂತದ್ದು. ಓಕೆ, ದೆನ್ ದ ಕೀ ಏರಿಯಾಸ್ ಆಫ್ ಕೋಆಪರೇಷನ್ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ, ಒಂದು ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ. ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿಯಲ್ಲಿ like we know that India already sold BrahMos supersonic cruise missile to Philippines. Okay, so it is the first nation to take BrahMos missile from India. So that is also important point. Remember that one. And so now the India and Philippines both are planning to do the joint defense exercise and a training programs. It is for the first time. ನೀವು ಯಾವಾಗ ಡಿಫೆನ್ಸ್ ಎಕ್ಸರ್ಸೈಸ್ ಗಳನ್ನ ನೋಡ್ತಾ ಬಂದ್ರೆ ಬೇರೆ ಬೇರೆ ದೇಶಗಳ ಜೊತೆಗೆ ನಿಮ್ಗೆ ಡಿಫೆನ್ಸ್ ಎಕ್ಸರ್ಸೈಸ್ ಗಳು ಸಿಗುತ್ತೆ, ಬಟ್ ಫಿಲಿಪೈನ್ಸ್ ಜೊತೆ ನಾವು ಮಾಡ್ತಾ ಇರಲಿಲ್ಲ. ಸೊ ನಾವು ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್. ಇವತ್ತು ಆ ಇವೆಂಟ್ ನಡೆಯುತ್ತೆ, ಅದ್ರ ಬಗ್ಗೆ ನಾಳೆನ ನ್ಯೂಸ್ ಪೇಪರ್ ಅಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ಒನ್ ಕೌಂಟರ್ ಟೆರರಿಸಮ್ ಆಗಿರ್ಬೋದು, ಮ್ಯಾರಿಟೈಮ್ ಡೊಮೈನ್ ಅವೇರ್ನೆಸ್ ಕೋಆಪರೇಷನ್ಸ್ ಗಳು ಕೂಡ ಮಾಡ್ತಾ ಇದ್ದಾರೆ ಇನ್ ದ ಡಿಫೆನ್ಸ್ ಸೆಕ್ಟರ್. ಅಂಡ್ ಮ್ಯಾರಿಟೈಮ್ ಸೆಕ್ಯೂರಿಟಿಲಿ ಬಂದಾಗ ಶೇರ್ಡ್ ಕನ್ಸರ್ನ್ಸ್ ಓವರ್ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಇನ್ ದಿ ಸೌತ್ ಚೀನಾ ಸಿ. ಸೊ ಆಸ್ ಐ ಆಲ್ರೆಡಿ ಸೆಡ್, ಸೌತ್ ಚೀನಾ ಸಿ ಅಲ್ಲಿ ಮೋರ್ ಡಾಮಿನೆಂಟ್ ಯಾರ್ದಿದೆಪ್ಪ ಅಂದ್ರೆ ಚೀನಾ ಆಗಿದೆ. ದ ಚೀನಾ ವಿಲ್ ಸೇ ದಟ್ ಹೋಲ್ ಸೌತ್ ಚೀನಾ ಈಸ್ ಮೈನ್.
Okay, there are conflict going on between China and other nations which are surrounded by the South China Sea. So we both are having a shared concerns over the navigations of the South China Sea. Okay, then collaboration within the framework like a ASEAN ಆಗಿರ್ಬೋದು, Act East policy ಆಗಿರ್ಬೋದು, Quad ಆಗಿರ್ಬೋದು, to maintain the Indo-Pacific region peaceful. Okay, next one. The third one, trade and economic engagement. Bilateral trade, as if now it is only a 3 billion. Okay, then we have a potential to grow up to 10 billion. ಅದನ್ನ ಇನ್ಕ್ರೀಸ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ದೆನ್ ಕೋಆಪರೇಷನ್ಸ್ ಇನ್ ದ IT, ಫಾರ್ಮಾಸ್ಯೂಟಿಕಲ್ಸ್, ಅಗ್ರಿಕಲ್ಚರ್, ಎಕ್ಸೆಟ್ರಾ. ಓಕೆ, ದೆನ್ ಸಪ್ಲೈ ಚೈನ್ಸ್. ದೇರ್ ಇಸ್ ಅ ಟಾಕ್ಸ್ ಗೋಯಿಂಗ್ ಆನ್ ಟು ಡೈವರ್ಸಿಫೈ ದ ಸಪ್ಲೈ ಚೈನ್ಸ್, ರೆಡ್ಯೂಸಿಂಗ್ ದಿ ಡಿಪೆಂಡೆನ್ಸಿ ಆನ್ ಚೀನಾ. ಓಕೆ, ಸೊ ನಾವ್ ಏನೇನೆಲ್ಲ ಪ್ರಾಡಕ್ಟ್ಸ್ ಗಳನ್ನ ಚೀನಾದಿಂದ ತಗೋತಿದೀವಿ, ಅದು ಏನಾದ್ರು ಫಿಲಿಪೈನ್ಸ್ ಅಲ್ಲಿ ಅವೈಲಬಲ್ ಇದ್ರೆ, ಸೊ ವಿ ವಿಲ್ ಟೇಕ್ ಇಟ್ ಫ್ರಮ್ ದ ಫಿಲಿಪೈನ್ಸ್ ಓನ್ಲಿ. ಈವನ್ ಫಿಲಿಪೈನ್ಸ್ ಆಲ್ಸೋ, ಇಫ್ ಇಟ್ ಇಸ್ ಟೇಕಿಂಗ್ ದ ಪ್ರಾಡಕ್ಟ್ಸ್ ಫ್ರಮ್ ಚೀನಾ, ಇಫ್ ಇಟ್ ಇಸ್ ಅವೈಲಬಲ್ ಚೀಪ್ಲಿ ಇನ್ ಇಂಡಿಯನ್ ಮಾರ್ಕೆಟ್, ಅಂಡ್ ಇಟ್ ವಿಲ್ ಟೇಕ್ ಫ್ರಮ್ ಇಂಡಿಯಾ ಓನ್ಲಿ. So they will avoid the Chinese power. Okay, Chinese influence avoid ಮಾಡ್ತಾ ಬರ್ತಾರೆ. And cultural and a people to people type. So there is a large Indian diaspora is present in the Philippines. Almost 1,50,000 people are there. Okay, ಅವ್ರ ಜೊತೆ good relationship ನ ಇಟ್ಕೊಳ್ಳೋದಕ್ಕೆ ನಾವು ಎಫರ್ಟ್ ನ ಆಗ್ತಾ ಇದೀವಿ. ಅಂಡ್ ಎಜುಕೇಶನಲ್ ಅಂಡ್ ಸ್ಟೂಡೆಂಟ್ ಎಕ್ಸ್ಚೇಂಜ್, ಅವರಿಗೆ ಎಜುಕೇಶನ್ ಕೊಡೋದು, ಇಂಡಿಯಾದಲ್ಲಿ ಸ್ಕಾಲರ್ಶಿಪ್ ನ ಕೊಡುವಂತದ್ದು, ಒಳ್ಳೆ ಒಳ್ಳೆ ಯೂನಿವರ್ಸಿಟಿಗೆ ಅಡ್ಮಿಷನ್ಸ್ ಮಾಡುವಂತದ್ದು, ಇದೆಲ್ಲದನ್ನು ಕೂಡ ಮಾತಾಡ್ತಾ ಇದ್ದಾರೆ. ಓಕೆ, ಸೊ ವಾಟ್ ವಿಲ್ ಹ್ಯಾಪನ್, we will see. Okay, in tomorrow's newspaper or a day after tomorrow's newspaper, they will give a complete information. ಅವಾಗ ಇನ್ನೊಂದ್ಸರಿ ಏನ್ ಮಾಡೋಣ, ಗ್ಲಾನ್ಸ್ ಮಾಡೋಣ. as if now this much is important. Okay, next editorial ಗೆ ಹೋಗೋಣ. Today's editorial, the important editorials related to a polity, that is the technocratic calculus of India's welfare state. Okay, what is this welfare state? Welfare state allo technocratic. Technocratic means what? So something the technology welfare state ಗೆ add ಆಗಿರುವಂತದ್ದು. Okay, ಇದು ಯಾವ್ದ್ರಲ್ಲಿ ಬರುತ್ತೆ? Polity ಅಲ್ಲಿ ಬರುತ್ತೆ. Polity GS 2 ಅಲ್ಲಿ important one. So first of all, what is this welfare state? Welfare state ಅಥವಾ ವೆಲ್ಫೇರಿಸಮ್ ಅಂದ್ರೆ ಏನು? Okay, so why the government is there? So government main work ಏನಪ್ಪಾ ಅಂತ ಹೇಳಿದ್ರೆ, to protect the interest of the people. ಅಲ್ವಾ, ನಮ್ಮ ಜನಗಳ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ದೆನ್ ಯಾರೆಲ್ಲರೂ ಕೂಡ ಕಷ್ಟದಲ್ಲಿ ಇರ್ತಾರೋ, ಯಾರೆಲ್ಲ ವಲ್ನರಬಲ್ ಸೆಕ್ಷನ್ ಇರ್ತಾರೋ ಅವರಿಗೆ ಹೆಲ್ಪ್ ಮಾಡೋದಕ್ಕೆ. ಹೆಸರು. ಸೊ ದ ಓವರ್ ಆಲ್ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಿ ಪೀಪಲ್ by the government is called as the welfareism or a welfare state ಅಂತ ಕರಿತೀವಿ. ಇದರ ವೆಲ್ಫೇರಿಸಮ್ ನ ಮಾಡ್ಬೇಕಾದ್ರೆ ನಾವು ಮೇನ್ ಆಗಿ ಏನ ನೋಡ್ತೀವಿ, ದಟ್ ಈಸ್ ಸೊ ಆರ್ಟಿಕಲ್ 14 ಅಲ್ಲಿ ತಗೊಂಡಾಗ ಈಕ್ವಾಲಿಟಿ, ಎಲ್ಲರೂ ಕೂಡ ಸಮಾನರು. ಸೊ ಎಲ್ಲರಿಗೂ ಕೂಡ ನಾವೇನ್ ಮಾಡ್ಬೇಕು, ಒಂದೇ ತರ ಟ್ರೀಟ್ ಮಾಡ್ಬೇಕು. ಬಟ್ ಸರ್ಟನ್ ಥಿಂಗ್ಸ್ ವಿ ವಿಲ್ ಆಲ್ಸೋ ಸಿ ದ ಪಾಸಿಟಿವ್ ಅಫರ್ಮೇಶನ್, ಈಕ್ವಿಟಿ. ಎಲ್ಲಾರನ್ನೂ ಕೂಡ ಒಂದೇ ತರ ನಾವು ನೋಡಕ್ ಆಗಲ್ಲ, ಕೆಲವೊಬ್ರು ವಲ್ನರಬಲ್ ಸೆಕ್ಷನ್ಸ್ ಇರ್ತಾರೆ. Okay, so they are very vulnerable, so they are deprived of some rights. ಆ ರೈಟ್ಸ್ ಅವ್ರಿಗೆ ಕೊಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಎಕ್ಸ್ಟ್ರಾ ಆಕ್ಟಿವಿಟೀಸ್ ಗಳನ್ನ ಮಾಡ್ತೀವಿ. ಎಕ್ಸಾಂಪಲ್ ರಿಸರ್ವೇಶನ್ ಕೊಡುವಂಥದ್ದು, ಅವರಿಗೆ ಸಬ್ಸಿಡೀಸ್ ಗಳನ್ನ ಕೊಡುವಂಥದ್ದು, ಹೆಲ್ತ್ ಇನ್ಶೂರೆನ್ಸ್ ಗಳನ್ನ ಫ್ರೀ ಆಗಿ ಕೊಡುವಂಥದ್ದು, ಸ್ಕಾಲರ್ಶಿಪ್ ಕೊಡುವಂಥದ್ದು. ಆಲ್ ದೀಸ್ ಥಿಂಗ್ಸ್ ಆರ್ ಅಫರ್ಮೇಟಿವ್ ಆಕ್ಷನ್ ವಿಚ್ ಕಮ್ಸ್ ಅಂಡರ್ ಈಕ್ವಿಟಿ. ಓಕೆ, ದೆನ್ ಅಲ್ಲಿ ನಾವ್ ಏನ್ ಕ್ರೈಟೀರಿಯಾಗಳನ್ನ ನೋಡ್ತಾ ಇದೀವಿ, ವೆದರ್ ಯು ಆರ್ ಅ ಸಿಟಿಜನ್ ಆಫ್ ಇಂಡಿಯಾ ಆರ್ ನಾಟ್. Then how we will see the citizens of India? So based on some documents. Otherwise sometimes ಹಳೆದೆಲ್ಲ ನೋಡ್ಬೇಕಾದ್ರೆ ಅಲ್ಲಿ ನಾವು ಯಾವ ಡಾಕ್ಯುಮೆಂಟ್ಸ್ ಕೂಡ ನೋಡ್ತಿರ್ಲಿಲ್ಲ. ಓಕೆ, ನೀನಾ ಬಾ. ಬಟ್ ಇವಾಗ ಏನಾಗ್ತದೆ, ಟೆಕ್ನಾಲಜಿ ಡಿಜಿಟೈಸೇಷನ್ ಅಂತ ಹೋಗಿ ಎಲ್ಲವೂ ಕೂಡ ಟೆಕ್ನಾಲಜಿ ಡ್ರಿವನ್ ಆಗ್ತಾ ಇದೆ. ಸೊ ವೆದರ್ ಯು ಹ್ಯಾವ್ ಆಧಾರ್ ಕಾರ್ಡ್, ಎಸ್, ದೆನ್ ಕಮ್, ವಿ ವಿಲ್ ಗಿವ್ ಯು ದಿಸ್ ಸ್ಕೀಮ್. ವಾಟ್ ಎವರ್ ದ ವೆಲ್ಫೇರ್ ಸ್ಕೀಮ್ ಇಸ್ ದಟ್, ಸೊ ದಟ್ ಒನ್ ವಿ ವಿಲ್ ಗಿವ್ ಯು. ಸಬ್ಸಿಡಿ, ಎಸ್, ವಿ ವಿಲ್ ಗಿವ್ ಯು. ಓಕೆ, ಯು ಹ್ಯಾವ್ ದಿಸ್ ಲೈಸೆನ್ಸ್, ಎಸ್, ದೆನ್ ಕಮ್. Otherwise you don't have any documents, anything, so how can I give you this advantage or this scheme? So ಅವ್ರನ್ನ ಏನ್ ಮಾಡ್ತೀವಿ ನಾವು, ಎಕ್ಸ್ಕ್ಲೂಸ್ ಮಾಡ್ತಾ ಇದೀವಿ, ಅವ್ರನ್ನ ಇನ್ಕ್ಲೂಡ್ ಮಾಡ್ತಾ ಇಲ್ಲ. ವೆಲ್ಫೇರಿಸಮ್ ಅಂತ ಬಂದಾಗ ಯಾರು ವಲ್ನರಬಲ್ ಸೆಕ್ಷನ್ ಇರ್ತಾರೋ ಅವ್ರನ್ನ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು. ಬಟ್ ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ ಎಕ್ಸ್ಕ್ಲೂಷನ್ ಜಾಸ್ತಿ ಆಗ್ತಾ ಇದೆ, ನಾಟ್ ದ ಇನ್ಕ್ಲೂಷನ್. ಓಕೆ, ಅದನ್ನ ಕಂಪ್ಲೀಟ್ ಆಗಿ ಈ ಎಡಿಟೋರಿಯಲ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡೋದ್ರಿಂದ, ಎಸ್ಪೆಷಲಿ ದ ಆಧಾರ್ ಲಿಂಕ್ಡ್ ಎನ್ರೋಲ್ಮೆಂಟ್ಸ್ ಇಂದ ಆಲ್ಮೋಸ್ಟ್ ಇಂಡಿಯಾದಲ್ಲಿ ನೋಡಿದ್ರೆ 1206 schemes are integrated into direct benefit transfer system, and there are 36 grievance portal across the states and union territories to address the issues. Okay, ಹಾಗಿದ್ರೆ ಕಂಪ್ಲೀಟ್ ಡಿಸ್ಅಡ್ವಾಂಟೇಜಾ?
ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ತಾ ಇರೋದು ಅಂತ ಕೇಳಿದ್ರೆ ನೋ, ದರ್ ಇಸ್ ನಾಟ್ ಕಂಪ್ಲೀಟ್ಲಿ ಡಿಸ್ಅಡ್ವಾಂಟೇಜ್. ಅದರಲ್ಲೂ ಕೂಡ ಕಂಪ್ಲೀಟ್ ಆಗಿ ಡಿಸ್ಅಡ್ವಾಂಟೇಜ್ ಇರಲ್ಲ, ಕಂಪ್ಲೀಟ್ ಆಗಿ ಅಡ್ವಾಂಟೇಜ್ ಕೂಡ ಇರಲ್ಲ. ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಇರುತ್ತೆ. ಬಟ್ ಯಾವ್ದನ್ನ ಒಂದನ್ನ ಕಂಪ್ಲೀಟ್ ನಾವು ಸೆಂಟ್ರಲೈಸ್ ಮಾಡಿದ್ರೆ, ಕಂಪ್ಲೀಟ್ ಆಗಿ ಅದಕ್ಕೆ ಅಥಾರಿಟಿನ ಕೊಟ್ಬಿಟ್ರೆ ಅದೇನಾಗತ್ತಪ್ಪ ಅಂದ್ರೆ ಇಟ್ ವಿಲ್ ಕಾಸ್ ಅ ಡಿಸಾಸ್ಟರ್. ಓಕೆ, ದೆನ್ ವಾಟ್ ಆರ್ ದ ಅಡ್ವಾಂಟೇಜ್ ಆಫ್ ಅಡಾಪ್ಟಿಂಗ್ ದ ಟೆಕ್ನಾಲಜಿ ಅಂತ ನೋಡ್ತಾ ಬರೋಣ. The technology, the positive aspect of the technocratic state is that first one, efficiency and a scale. Okay, direct benefit transfer ಆಗಿರ್ಬೋದು, ಆಧಾರ್ ಆಗಿರ್ಬೋದು, then a JAM Trinity, Jan, Aadhaar and a mobile Trinity ಆಗಿರ್ಬೋದು, they help to plug the leakages and expand the coverages. ಯಾರೆಲ್ಲರೂ ಕೂಡ ಫ್ರಾಡುಲೆಂಟ್ ಬೆನಿಫಿಷರೀಸ್ ಗಳು ಇರ್ತಾರೋ ಅಥವಾ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡಿರ್ತಾರೋ ಅವ್ರನ್ನೆಲ್ಲ, ಅಥವಾ ಯಾರಾದ್ರೂ ಡಾಕ್ಯುಮೆಂಟ್ಸ್ ಗಳು ಇರಲ್ವೋ ಅಂತವನ್ನೆಲ್ಲ ನಾವು ಎಲಿಮಿನೇಟ್ ಮಾಡ್ತೀವಿ. ದೆನ್ ಲೀಕೇಜಸ್ ನ ಸ್ಟಾಪ್ ಮಾಡ್ತೀವಿ. ಅಂಡ್ ಯಾರೆಲ್ಲ ಟ್ರೂ ಬೆನಿಫಿಷರೀಸ್ ಇರ್ತಾರೋ ಅವರಿಗೆ ನಾವೇನ್ ಮಾಡ್ತಿದೀವಿ, ಸ್ಕೀಮ್ಸ್ ಗಳನ್ನ ಕೊಡ್ತಾ ಬರ್ತೀವಿ. ಅಂಡ್ ಸೆಕೆಂಡ್ ಒನ್, ಇಟ್ ವಿಲ್ ಹೆಲ್ಪ್ ಟು ಮೇಂಟೈನ್ ದಿ ಟ್ರಾನ್ಸ್ಪರೆನ್ಸಿ. ಓಕೆ, ಸೊ ಇಟ್ ಕ್ಯಾನ್ ಬಿ ಟ್ರ್ಯಾಕ್ಟ್ ವೆದರ್, ಲೆಟ್ಸ್ ಟೇಕ್ ದ PDS ಓನ್ಲಿ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ರೇಷನ್ ಬರ್ಬೇಕಾಗಿರುತ್ತೆ ನಿಮ್ಗೆ, 1 ತಿಂಗಳು ಬಂದಿರಲ್ಲ, 2 ತಿಂಗಳು ಬಂದಿರಲ್ಲ, ದೆನ್ ಯು ವಿಲ್ ಕಂಪ್ಲೇಂಟ್ ಇಟ್. ಬಟ್ ನಿಮ್ದು ಏನಾದ್ರೂ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಲಿಂಕ್ ಆಗಿದ್ರೆ, ಆಲ್ರೆಡಿ ಆಗಿದೆ, ಸೊ ದಟ್ ಫ್ರಮ್ ದಟ್ ವಿ ಕ್ಯಾನ್ ಸಿ ದ ಅಸೆಸ್. ನಿಮ್ಗೆ ನಿಜವಾಗ್ಲೂ ರೇಷನ್ ಸಿಕ್ಕಿದ್ಯಾ, ರೇಷನ್ ಸಿಕ್ಕಿಲ್ವಾ, ಸುಳ್ಳು ಹೇಳ್ತಾ ಇದ್ದೀರಾ, ಇದನ್ನೆಲ್ಲಾನು ಕೂಡ ನಾವು ನೋಡ್ಬೋದು. ಸೊ ಇಟ್ ವಿಲ್ ಹೆಲ್ಪ್ ಟು ಮೇಂಟೈನ್ ದಿ ಟ್ರಾನ್ಸ್ಪರೆನ್ಸಿ ಅಂಡ್ ಆಲ್ಸೋ enhance the digital literacy in India. And third one, cost effective governance. Okay, so it's an automated system, reduces the bureaucratic overhead and human errors. ಮನುಷ್ಯಗಳು ಮಾಡುವಂತ ಎರರ್ಸ್. ಸೊ ನಾವು ಆಲ್ರೆಡಿ ನೋಡಿದೀವಿ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಕರಪ್ಷನ್ ಆಗ್ತಾ ಇದೆ. ಸೊ ವೇರ್ ಎವರ್ 500 rupees ಅಂತ ಇರೋ ಕಡೆ ಮ್ಯಾನುವಲ್ ಬರಿಬೇಕಾದ್ರೆ 5000 rupees ಅಂತ ಬರ್ದೆ. ಓಕೆ, 500 rupees ಜನಗಳು ಕೊಡೋದು, 4500 ರೂಪಾಯಿನ ಅಫಿಷಿಯಲ್ಸ್ ಗಳು ಅವ್ರ ಜೇಬಲ್ ಇಟ್ಕೊಳ್ಳೋದು. ಸೊ ದಿಸ್ ವಿಲ್ ಹ್ಯಾಪನ್, ರೈಟ್? ಬಟ್ ಇದನ್ನೆಲ್ಲ ಏನ್ ಮಾಡ್ಬೋದು ನಾವು, ಹ್ಯೂಮನ್ ಎರರ್ಸ್ ಗಳನ್ನ ಕಡಿಮೆ ಮಾಡ್ಬೋದು. ಸೊ ಇಫ್ ಯು ಎಂಟರ್ 500, ದೆನ್ ಜನಗಳ ಅಕೌಂಟ್ಗೆ 500 rupees ಅಷ್ಟೇ ಹೋಗುತ್ತೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಲ್ಲಿ, ನಾಟ್ 5000 rupees. ನೆವರ್ ಎವರ್ 5000 rupees ಎಲ್ಲ ಹೋಗಲ್ಲ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸಿ ದ ಕಾಸ್ಟ್ ಎಫೆಕ್ಟಿವ್ ಗವರ್ನೆನ್ಸ್ಗೆ ಅಲ್ಲಿ ಆ ಡೇಟಾಸ್ ಗಳನ್ನ ತಿದ್ದೋದಕ್ಕೆ ಅಥವಾ ರೆಕಾರ್ಡ್ ಮೇಂಟೆನೆನ್ಸ್ ಆಗಿರ್ಬೋದು, ಆಡಿಟಿಂಗ್ ಆಗಿರ್ಬೋದು, ಇದರೆಲ್ಲರೂ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಮತ್ತೆ ಜನಗಳಿಗೆ ಸರಿಯಾದ ರೀತಿಯಲ್ಲಿ ದುಡ್ಡು ಸಿಗುತ್ತೆ. ಬಟ್ ದೇರ್ ಆರ್ ನೆಗೆಟಿವ್ ಆಸ್ಪೆಕ್ಟ್ಸ್ ಆಲ್ಸೋ. ಸೊ ವಿಚ್ ಈಸ್ ಸೆಡ್ ಇನ್ ದಿಸ್ ಎಡಿಟೋರಿಯಲ್. ಏನೇನೆಲ್ಲ ಕೀ ಇಶ್ಯೂಸ್ ಗಳಿದೆ ಅಂತ ನಾವು 1 by 1 ನೋಡ್ತಾ ಬರೋಣ. ಟೆಕ್ನೋಕ್ರಾಟಿಕ್ ಟರ್ನ್ ಇನ್ ದಿ ವೆಲ್ಫೇರ್ ಗವರ್ನೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಾ ವೆಲ್ಫೇರ್ ಡೆಲಿವರಿ, ಏನೇ ವೆಲ್ಫೇರಿಸಮ್ ಮಾಡ್ಬೇಕಂದ್ರೂ ಕೂಡ, ಯಾವುದೇ ಬೆನಿಫಿಟ್ ಜನಗಳಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೂ ಕೂಡ, ದ ಗವರ್ಮೆಂಟ್ ಈಸ್ ಡಿಪೆಂಡಿಂಗ್ ಆನ್ ಡೇಟಾ ಆಲ್ಗೊರಿಥಮ್ ಅಂಡ್ ಆಟೋಮೇಟೆಡ್ ಪ್ಲಾಟ್ಫಾರ್ಮ್. ದೆನ್ ಇದರಲ್ಲಿ ಒಂದು ಕ್ವಶನ್ ರೇಸ್ ಆಗುತ್ತೆ. ದ ಫೋಕಸ್ ಈಸ್ ಶಿಫ್ಟೆಡ್ ಫ್ರಮ್ ಹೂ ಡಿಸರ್ವ್ ಸಪೋರ್ಟ್ ಟು ಹೌ ಡು ವಿ ಮಿನಿಮೈಸ್ ದ ಲೀಕೇಜ್ ಅಂಡ್ ಮ್ಯಾಕ್ಸಿಮೈಸ್ ದ cover. So the government now, it is not focusing on, the author is saying, the writer is saying, not me, it is not my own opinion, the author is saying. So it will say that ನಿಜವಾಗ್ಲೂ ನಾನು ಯಾರು ಸಪೋರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡೋದ್ರ ಬಿಟ್ಟು ಯಾವ್ದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಯಾವ ತರ ನಾವು ಲೀಕೇಜಸ್ ನ ಕಡಿಮೆ ಮಾಡೋದು, ಮ್ಯಾಕ್ಸಿಮಮ್ ಆಗಿ ಕವರೇಜ್ ನ ಕೊಡೋದು ಅನ್ನೋದನ್ನ ನೋಡ್ತಾ ಇದ್ದಾರೆ. ಸೊ ವಾಟ್ ಅಬೌಟ್ ದ ಪೀಪಲ್ ಹೂ ಡು ನಾಟ್ ಹ್ಯಾವ್ ಎನಿ ಡಾಕ್ಯುಮೆಂಟ್ಸ್? ಓಕೆ, ಬಿಹಾರ್ ಅಲ್ಲಿ ಏನಾಗ್ತದೆ ಇಶ್ಯೂ, ಅದು ಕೂಡ ಒನ್ ಆಫ್ ದಿ ಥಿಂಗ್ ಇಟ್ ಯು ಕ್ಯಾನ್ ಲಿಂಕ್ ಹಿಯರ್. ಓಕೆ, ಎಲೆಕ್ಟೋರಲ್ ರೋಲ್ ಇಶ್ಯೂ ಏನಾಗ್ತದೆ ಅದನ್ನು ಕೂಡ ನೀವು ಇಲ್ಲಿ ಲಿಂಕ್ ಮಾಡ್ಬೋದು. ಅಥವಾ PVGTs ಗಳನ್ನ ತಗೊಳ್ಳೋಣ, ಟ್ರೈಬಲ್ಸ್ ಗಳನ್ನ ತಗೊಳ್ಳೋಣ, ಅವ್ರಿಗೆಲ್ಲ ಡಾಕ್ಯುಮೆಂಟ್ಸ್ ಗಳಲ್ಲಿ. ದೆನ್ ಯಾರೋ ಒಬ್ರು ಬಾರ್ಡರ್ ಏರಿಯಾಸ್ ಗಳಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳೋಣ, ರಿಮೋಟ್ ಪ್ಲೇಸ್ ಅಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳೋಣ, ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಗಳು ಇದೆಯಾ ಇಲ್ವಾ? ಓಕೆ, ಅವ್ರಿಗೆಲ್ಲ ಏನೋ ಆಗಿದ್ರೆ ಅವರು ಕೂಡ ವಲ್ನರಬಲ್ ಪಾಪ್ಯುಲೇಷನ್ ಅಲ್ವಾ? ಸೊ ಅವ್ರಿಗೂ ಕೂಡ ನಾವು ಫೋಕಸ್ ನ ಮಾಡ್ಬೇಕು. ಬಟ್ ಇವಾಗ ಗೌರ್ಮೆಂಟ್ ಶಿಫ್ಟ್ ಏನಾಗ್ತಿದೆಪ್ಪ ಅಂದ್ರೆ, ಇಟ್ ಈಸ್ ಫೋಕಸಿಂಗ್ ಟುವರ್ಡ್ಸ್ how do we minimize the leakage and maximize the coverage. And third one is auditable beneficiaries are replace the rights bearing citizens, reducing the welfare to data transaction. ಸೊ ಎಲ್ಲಾನು ಕೂಡ ಆಡಿಟ್ ಗಳನ್ನ ಮಾಡ್ಕೊಂಡು ಏನ್ ಮಾಡ್ತಿದಾರಪ್ಪ ಅಂತ ಹೇಳಿದ್ರೆ, ಸೊ ಯಾರಿಗೆ ನಿಜವಾಗಿ ಸಿಗ್ಬೇಕು ವೆಲ್ಫೇರಿಸಮ್ ಅವ್ರಿಗೆ ಸಿಗ್ತಾ ಇರೋದು ಕಡಿಮೆ ಆಗ್ತಾ ಇದೆ ಅಂತ ಇಲ್ಲಿ ಫೋಕಸ್ ಹೇಳ್ತಾ ಇದ್ದಾರೆ, ಕೀ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. And a second one, depolitization and loss of accountability. Okay, welfare system are now measurable, auditable and algorithmically governed, often ignoring the constitutional values. Okay, what the constitutional value or constitutional morality I will say? So the people who are very vulnerable,
we are socially backward or economically backward or educationally backward, ನಾವು ಅವರಿಗೆ ಏನ್ ಮಾಡಬೇಕು, ಹೆಲ್ಪ್ ಮಾಡಬೇಕು. ಲೆಟ್ಸ್ ಟೇಕ್ ದ ಎಕ್ಸಾಂಪಲ್, ಟುಡೇಸ್ ಎಕ್ಸಾಂಪಲ್ ಓನ್ಲಿ, ದ ಫ್ಲಾಶ್ ಫ್ಲಡ್ ಆಗಿದೆ. ಓಕೆ, ಅಲ್ಲಿ ಜನಗಳಿಗೆ ಏನ್ ಮಾಡ್ಬೇಕು, ರೆಸ್ಕ್ಯೂ ಮಾಡ್ಬೇಕು. ಅಕಸ್ಮಾತ್ ಅಲ್ಲಿ ಏನಾದ್ರು ಪರ್ಮನೆಂಟ್ ಡ್ಯಾಮೇಜ್ ಆಗಿದ್ರೆ ಅವ್ರನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾನು ಏನ್ ಮಾಡ್ಬೇಕು, ಶಿಫ್ಟ್ ಮಾಡ್ಬೇಕು. ಲೆಟ್ಸ್ ಟೇಕ್ ದಟ್, ಯಾವ್ದೊಬ್ಬ ವ್ಯಕ್ತಿಗೆ ಈಸ್ ಆಸ್ ಆಲ್ಮೋಸ್ಟ್ ಆದ್ರೆ ಎಲ್ಲಿ ಫ್ಲಾಶ್ ಫ್ಲಡ್ ಆಗಿದೆಯೋ ಅಲ್ಲಿ ಒಂದು 4 acres ಜಾಗ ಇದೆ ಅಂತ ಅವ್ನಿಗೆ ಅನ್ಕೊಳ್ಳೋಣ. ಇವಾಗ ಫ್ಲಾಶ್ ಫ್ಲಡ್ ಆಗಿದೆ, ಅವಾಗ ಆ ಜಾಗನ ಬಿಟ್ಟು ಅವ್ನು ಹೋಗ್ಬೇಕು, ಬೇರೆ ಜಾಗದಲ್ಲಿ ಇರ್ಬೇಕು. ಓಕೆ, ಸೊ ದೆನ್ ಗವರ್ಮೆಂಟ್ ಅಲ್ಲಿ ಅವ್ನಿಗೆ ಪುನಃ 4 ಎಕರೆ ಅವ್ನಿಗೆ ಏನು ಓನ್ ಜಮೀನಿತ್ತು ಅಷ್ಟು ಕೊಡ್ತಾರಾ? ವಿ ಡೋಂಟ್ ನೋ, ವಿ ಡೋಂಟ್ ಹ್ಯಾವ್ ಎನಿ ಗ್ಯಾರಂಟಿ. ಸೊ ಗವರ್ಮೆಂಟ್ ವಿಲ್ ಸೇ ದಟ್, ಸೊ ಬ್ರಿಂಗ್ ಆಲ್ ದ ಡಾಕ್ಯುಮೆಂಟ್, ವಾಟ್ ಆರ್ ಆಲ್ ದ ಡಾಕ್ಯುಮೆಂಟ್ಸ್ ಯು ಹ್ಯಾವ್, ಅದನ್ನೆಲ್ಲ ತಗೊಬನ್ನಿ, ದೆನ್ ನಾವು ಅದನ್ನ ಚೆಕ್ ಮಾಡ್ತೀವಿ, ದೆನ್ ಇಫ್ ಇಟ್ ಇಸ್ ಟ್ರೂ ಡೆಫಿನೆಟ್ಲಿ ವಿ ವಿಲ್ ಗಿವ್. ಆ ಫ್ಲಾಶ್ ಫ್ಲಡ್ ಅಲ್ಲಿ ಏನ್ ಬೇಕಾದ್ರೂ ಆಗಿರ್ಬೋದು, ಎಲ್ಲ ಕೂಡ ಕಚ್ಕೊಂಡು ಹೋಗಿರ್ಬೋದು, ಅಥವಾ ಅವನ ಹತ್ರ ಏನ್ ಜಮೀನ್ ಇತ್ತು ಅವ್ರ ಹೆಸರಲ್ಲಿ ಇದ್ದೇ ಇರ್ಬೋದು, ಅವ್ರ ತಂದೆ ಹೆಸರಲ್ಲಿ, ಅವ್ರ ತಾಯಿ ಹೆಸರಲ್ಲಿ, ಇನ್ನೊಬ್ರು ಯಾವ್ದಾದ್ರು ಹೆಸರಲ್ಲಿ ಇರ್ಬೋದು, ಇನ್ನವ್ರು ಬರ್ಸ್ಕೊಂಡೇ ಹೇಳಿರ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್, ವಾಟ್ ಈಸ್ ದಿಸ್, ವಾಟ್ ಈಸ್ ಐ ಆಮ್ ಟ್ರೈಂಗ್ ಟು ಸೇ ದಟ್, ಸೊ ರಾದರ್ ದನ್ ದ ಗವರ್ಮೆಂಟ್ ಈಸ್ ಫೋಕಸಿಂಗ್ ಆನ್ ಹೂ ಈಸ್ ನೀಡೆಡ್, ಇಟ್ ಈಸ್ ಫೋಕಸಿಂಗ್ ಟುವರ್ಡ್ಸ್ ದಿ ಡೇಟಾ ಡ್ರಿವನ್ ಗವರ್ನೆನ್ಸ್ ಬಗ್ಗೆ ಫೋಕಸ್ ಮಾಡ್ತಾ ಇದೆ. ಅದರಿಂದ ಏನಾಗುತ್ತೆ, ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಗಳನ್ನ ನಾವ್ ಏನ್ ಮಾಡಕ್ ಆಗ್ತಾ ಇಲ್ಲ, ಫಾಲೋ ಅಪ್ ಮಾಡೋದಕ್ಕೆ ಅಷ್ಟು ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. And a politicians prefer data efficiency over the political deliberations or the local feedback. Okay, so even politicians like during election campaigns everything we will see that ಬರ್ತಾರೆ, ನಿಮ್ ಪ್ರಾಬ್ಲಮ್ಸ್ ಗಳು ಏನೇನಿದೆ ಅದನ್ನೆಲ್ಲ ಕೇಳ್ತಾರೆ, ಅಥವಾ ಏನೋ ಒಂದು ಪ್ರಾಬ್ಲಮ್ ಆದಾಗಲ್ಲ ಕೂಡ ಏನಂತಾರೆ, ಎಲ್ಲ ಜನ ಹೋಗ್ತಾರೆ, ಪೊಲಿಟಿಷಿಯನ್ಸ್ ಹೋಗ್ತಾರೆ, ದೇ ವಿಲ್ ಗಿವ್ ದ ಕನ್ಸೋಲಿಡೆನ್ಸ್. ಬಟ್ ಅದರಿಂದ ಏನೋ ನೆಕ್ಸ್ಟ್ ಏನಾದ್ರು ಬೆನಿಫಿಟ್ಸ್ ಕೊಡ್ಬೇಕು ಅಂತ ಹೇಳಿದ್ರೆ ದೇ ಡು ನಾಟ್ ಸಿ ದ ಪೀಪಲ್ ಸಫರಿಂಗ್ಸ್. ಎಕ್ಸಾಕ್ಟ್ ಆಗಿ ಅವ್ರಿಗೆ ಏನಾಗ್ತಿದೆ, ನಾನು ಏನ್ ಮಾಡ್ಬೇಕು ಅನ್ನೋದ್ರ ಬದಲು ಅಲ್ಲಿ ಡೇಟಾನ ಕಲೆಕ್ಟ್ ಮಾಡ್ತಾರೆ. ಅಲ್ಲಿ ಡೇಟಾ ಕಲೆಕ್ಟ್ ಮಾಡಿ ಆ ಡೇಟಾ ಬೇಸಿಸ್ ಮೇಲೆ ಆಲ್ಗರಿಥಮ್ ಏನ್ ಹೇಳುತ್ತೋ ಅದ್ರ ಬೇಸಿಸ್ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಬೆನಿಫಿಟ್ಸ್ ಗಳನ್ನ ಕೊಡ್ತಾ ಬರ್ತಾರೆ ಅಂತ ರೈಟರ್ ಹೇಳ್ತಾ ಇದ್ದಾರೆ. It leads to a demographic deficit where the citizen lose their voice in the governance. Okay, so because everything documented, everything you need it in a documents, everything you need it in a data, the people's real voice will come down or suppressed anta writer ಹೇಳ್ತಾ ಇದ್ದಾರೆ. Next one, erosions of the participatory democracy. ಓಕೆ, ಸೊ ಲೈಕ್ ಗ್ರಾಮ ಸಭಾ ಆಗಿರ್ಬೋದು, ಅಲ್ಲಿ ತಗೊಳ್ಳುವಂತ ಡಿಸಿಷನ್ಸ್ ಗಳಾಗಿರ್ಬೋದು, ಡಿಸೆಂಟ್ರಲೈಸೇಷನ್ ಅಂತ ನಾವೇನ್ ಹೇಳ್ತೀವಿ, ಆ ಪಾರ್ಟಿಸಿಪೇಷನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆಲ್ ದಿಸ್ ಡಿಸೆಂಟ್ರಲೈಸೇಷನ್ ಎವ್ರಿಥಿಂಗ್ ಇಸ್ ರಿಟನ್ ಇನ್ ಅ ಬುಕ್, but when it comes to a reality, so it is suppressed, it is going to suppressing because the government is working based on the data driven algorithm basis mele work ಮಾಡ್ತಾ ಇದೆ. It is emphasizing on technocratic consciousness and a governmentality, shows how state govern through the control rather than the consent. ಜನಗಳಿಗೆ ಕೇಳಿ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡೋದ್ರ ಬದಲು ಡೇಟಾನ ತಗೊಂಡು ಅದ್ರ ಬೇಸಿಸ್ ಮೇಲೆ ಮಾಡ್ತಿರೋದ್ರಿಂದ, so it is emphasizing on a technocratic consciousness and a governmentality. And citizens grievances are locked but rarely act upon, creating the algorithmic insulation visibility without the responsibility. ಏನದು? Let's take this, the public grievance readdressal mechanism. ಇದ್ರ ಬಗ್ಗೆ ಎಲ್ಲ ಕೂಡ ನೀವು ಕೇಳಿರ್ತೀರಾ. ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಏನಾದ್ರೂ ಕೂಡ ನಿಮ್ಗೆ ಯಾವ್ದೋ ಒಂದು ಪಬ್ಲಿಕ್ ಆಫೀಸ್ಗೆ ಹೋಗಿರ್ತೀರಾ, ಗವರ್ಮೆಂಟ್ ಆಫೀಸಿಗೆ ಹೋಗಿರ್ತೀರಾ, ಅಲ್ಲಿ ನಿಮ್ಗೆ ಏನೋ ಆಗ್ಬೇಕಾಗಿರುತ್ತೆ ಕೆಲಸ, ಅದನ್ನ ಅವರು ಮಾಡ್ಕೊಡ್ತಿರಲ್ಲ ಅಂತ ಹೇಳಿದಾಗ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ, ಈ ಪಬ್ಲಿಕ್ ಗ್ರೀವಿಯನ್ಸ್ ರಿಅಡ್ರೆಸಲ್ ಮೆಕಾನಿಸಮ್ಗೆ ಹೋಗಿ ನೀವು ಕಂಪ್ಲೇಂಟ್ ಮಾಡ್ಬೋದು. ಸೊ ಕಂಪ್ಲೇಂಟ್ ಮಾಡ್ತೀರಾ, ಈವನ್ ಅಲ್ಲಿರುವಂತ ಅಥಾರಿಟೀಸ್ ಗಳು ಅದನ್ನ ನೋಡ್ತಾರೆ, ಬಟ್ ಅದರಿಂದ ಸೊಲ್ಯೂಷನ್ ಸಿಗುತ್ತಾ ನಿಮ್ಗೆ? ನೋ. If there is a 1000 application, ಆ 1000 ಅಲ್ಲಿ ಯಾವುದೋ ಒಂದಕ್ಕೆ ಏನ್ ಸಿಗ್ಬೋದು, ಸೊಲ್ಯೂಷನ್ ಸಿಗ್ಬೋದು. So there are number of cases are piled up in this public grievance readdressal mechanism also. So it is also saying that, so data everything is getting collected, the algorithm is reserving, but ಜನಗಳಿಗೆ ಸೊಲ್ಯೂಷನ್ ಸಿಗ್ತಾ ಇದೆಯಾ? No, it is not providing. So that's the disadvantage of the technocratic consciousness ಅಂತ ಹೇಳ್ತಾ ಇದ್ದಾರೆ. And it is affecting the legal and ethical implications. Okay, data based governance often lacks the explanation, appeal and readdresses. Then right to information and transparency tools are underused and weakened. There is need to re-emphasize the right to explanation and appeal as per the UN guidelines. So ಒಂದು ಪಬ್ಲಿಕ್ ಗ್ರೀವಿಯನ್ಸ್ ರಿಅಡ್ರೆಸಲ್ ಸಿಸ್ಟಮ್ ಬಗ್ಗೆ ಆಯ್ತು. ಇನ್ನೊಂದು ಎಕ್ಸಾಂಪಲ್ ಯಾವ್ದು ಬಗ್ಗೆ ಹೇಳ್ತಿದಾರಪ್ಪ ಅಂದ್ರೆ RTI. ಓಕೆ, ರೈಟ್ ಟು ಇನ್ಫಾರ್ಮೇಶನ್. ಅದರಲ್ಲೂ ಕೂಡ ನೀವು ಯಾವ್ದೋ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿ ನೀವು ಅಪೀಲ್ ಆಗಿರ್ತೀರಾ ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿ, ಅಲ್ಲೂ ಕೂಡ ಎಲ್ಲಾ ಡೇಟಾ ಕಲೆಕ್ಟ್ ಆಗುತ್ತೆ. ಆಫ್ಟರ್ ಕಲೆಕ್ಟಿಂಗ್ ದ ಡೇಟಾ ಎಲ್ಲದಕ್ಕೂ ಕೂಡ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂದ್ರೆ ನೋ.
ಎಲ್ಲಾ ಇನ್ಫಾರ್ಮೇಶನ್ ನೀವ್ ಏನ್ ಕೇಳ್ತೀರಿ ಎಲ್ಲಾದನ್ನು ಕೂಡ ಗೌರ್ಮೆಂಟ್ ಕೊಡುತ್ತಾ ಅಂದ್ರೆ ನೋ. There are the laws which are related to RTI is only saying that some information we cannot give you transparently. So that is why the RTI system is also ಏನಾಗ್ತಿದೆಪ್ಪ ಅಂತಂದ್ರೆ ಇತ್ತೀಚೆಗೆ ವೀಕೆಂಡ್ ಆಗಿ ಕೆಲಸ ಮಾಡ್ತಿದೆ, ಆದ್ರೂ ಕೂಡ ಕೆಲಸನ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ. ಓಕೆ, ಸೊ ದೀಸ್ ಆರ್ ಆಲ್ ದಿ ಡಿಸ್ಅಡ್ವಾಂಟೇಜ್ ಆಫ್ ದಿ ಟೆಕ್ನಾಲಜಿಕಲ್ ವೆಲ್ಫೇರಿಸಮ್. ದೆನ್ ನಿಮ್ಗೆ ಏನಾದ್ರು ಕೂಡ ಎಕ್ಸಾಮ್ಸ್ ಅಲ್ಲಿ ವೇ ಫಾರ್ವರ್ಡ್ ಕೇಳಿದ್ರೆ ಅಥವಾ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಯು ಕ್ಯಾನ್ ಯೂಸ್ ದೀಸ್ ಪಾಯಿಂಟ್ಸ್. The writer is saying the first one, empower the local institutions like a ಗ್ರಾಮ ಸಭಾ ಆಗಿರಬಹುದು, community led accountability ನ ಏನ್ ಮಾಡಬೇಕು, increase ಮಾಡಿ, so that the local people they will raise their voice and they will ask what they really did. ಯಾರೋ ಒಬ್ರು ಡೆಲ್ಲಿಲಿ ಕುತ್ಕೊಂಡು ಏನ್ ಪ್ರಾಬ್ಲಮ್ ಆಗ್ತಿದೆ ಅದ್ರ ಸೊಲ್ಯೂಷನ್ ಏನು ಅಂತ ಕಂಡಿಡೋದಕ್ಕಿಂತ ಗ್ರೌಂಡ್ ಅಲ್ಲಿ ಬಂದು ಅಲ್ಲಿ ಏನಾಗ್ತಿದೆ ಪ್ರಾಬ್ಲಮ್ ಅಂತ ನೋಡಿ ಆ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಕೊಟ್ರೆ ಬೆಸ್ಟ್. ಬಟ್ ಗ್ರೌಂಡ್ ಲೆವೆಲ್ ಅಲ್ಲಿ ಯಾರು ನೋಡ್ತಾರೆ, ದ ಗ್ರಾಮ ಸಭಾ, ಗ್ರಾಮ ಪಂಚಾಯತೀಸ್ ಅಥವಾ ಅದರ್ ಅರ್ಬನ್ ಲೋಕಲ್ ಬಾಡೀಸ್, ದೇ ಹ್ಯಾವ್ ದ ಕ್ಲಿಯರ್ ಕಟ್ ಐಡಿಯಾ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಟ್ ರೀಜನ್. ಅವ್ರ ಕಡೆಯಿಂದ ಸಜೆಷನ್ ತಗೊಂಡು ಏನ್ ಮಾಡುವಂತದ್ದು, ಪಾಲಿಸೀಸ್ ಗಳನ್ನ ಮಾಡುವಂತದ್ದು. ಸೆಕೆಂಡ್ ಒನ್, ಎಂಬೆಡೆಡ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಲೈಕ್ ದ ರೈಟ್ ಬೇಸ್ಡ್ ಇನ್ಕ್ಲೂಸಿವ್ನೆಸ್ ಆಗಿರ್ಬೋದು, ಡೆಮೋಕ್ರಾಟಿಕಲಿ ಅಕೌಂಟೇಬಲ್ ಆಗಿರ್ಬೋದು, ಅಥವಾ ಈಕ್ವಿಟಿನ ಮೇಂಟೈನ್ ಮಾಡೋದಾಗಿರ್ಬೋದು. ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್. ಥರ್ಡ್ ಒನ್, ಲರ್ನ್ ಫ್ರಮ್ ದಿ ಬೆಸ್ಟ್ ಪ್ರಾಕ್ಟೀಸಸ್. ಸೊ ಯಾವಾಗಲೂ ಕೂಡ ವೆಲ್ಫೇರಿಸಮ್ ಅಂತ ಬಂದ್ರೆ ಯು ಕ್ಯಾನ್ ಕೋಟ್ ದಿಸ್ ಎನಿವೇ. ಕೇರಳಾಸ್ ಕುಟುಂಬಶ್ರೀ ಮಾಡೆಲ್, ಓಕೆ, ಇಟ್ಸ್ ಅ ಬೆಸ್ಟ್ ಮಾಡೆಲ್. ಕೇರಳದಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ನಡೀತಾ ಇರುವಂತದ್ದು. ದೇ ಆರ್ ಡೂಯಿಂಗ್ ದ ಪೀಪಲ್ ಲೆಡ್ ವೆಲ್ಫೇರಿಸಮ್. They are giving, they are taking the solution from the local things. Okay, ಎಲ್ಲಾ ಸ್ಟೇಟ್ ಗಳು ಕೂಡ ಇದನ್ನ ಅಡಾಪ್ಟ್ ಮಾಡ್ಕೋಬಹುದು. ಸೊ ದಟ್ ಈಸ್ ದ ಒನ್ ಆಫ್ ದಿ ಎಕ್ಸಾಂಪಲ್. Then encourage self-help groups and civil societies and legal aid clinics as a intermediates. Okay, self-help groups ಆಗಿರ್ಬೋದು, ಸಿವಿಲ್ ಸೊಸೈಟೀಸ್ ಗಳಾಗಿರ್ಬೋದು, ಮತ್ತೆ ಸ್ಮಾಲ್ ಕ್ಲಿನಿಕ್ಸ್ ಗಳಾಗಿರ್ಬೋದು, ಅವರಿಗೆ ಗ್ರೌಂಡ್ ಅಲ್ಲಿ ಏನ್ ಆಗ್ತಾ ಇದೆ ಅನ್ನುವಂತ ಇನ್ಫಾರ್ಮೇಶನ್ಸ್ ಇರುತ್ತೆ. ಸೊ ಯು ಕ್ಯಾನ್ ಯೂಸ್ ದೆಮ್ ಆಸ್ ಅ ಮೀಡಿಯೇಟರೀಸ್ ಅಂಡ್ ವೆಲ್ಫೇರಿಸಮ್ ನ ನಾವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಅವರಿಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು, ರಾದರ್ ದೆನ್ ಡಿಪೆಂಡಿಂಗ್ ಆನ್ ದಿ ಡೇಟಾ ಡ್ರಿವನ್ ಗವರ್ನೆನ್ಸ್ ಅಂತ ರೈಟರ್ ಹೇಳ್ತಾ ಇದ್ದಾರೆ. Okay, so from this we can also say this. Okay, in a conclusion also you can use this. Democracy without suffering is a render visible but no longer computable. Okay, democracy without suffering is render visible but no longer computable. ಏನಪ್ಪಾ ಅಂತಂದ್ರೆ in a technocratic welfare state efficiency replaces the empathy. So we know that. So rather than we are focusing on the pain of the people, we'll take the data from the things so that we can maintain the efficiency. While citizens needs and problems may be recorded visibility, they are not meaningfully acted upon because algorithms cannot fill reasons contextually or prioritize the justice. That is the explanation to this quote. ಏನು ಹೇಳ್ತಿದಾರಪ್ಪ ಅಂತ ಹೇಳಿದ್ರೆ, ಡೇಟಾ ಡ್ರಿವನ್ ಏನಿದೆಯೋ ಇಟ್ ವಿಲ್ ಫೋಕಸಿಂಗ್ ಆನ್ ದಿ ಎಫಿಷಿಯನ್ಸಿ. ವಿ ಆರ್ ನಾಟ್ ಸೇಯಿಂಗ್ ದಟ್ ಎಫಿಷಿಯನ್ಸಿ ಒಳ್ಳೇದಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ದೇ ಹ್ಯಾವ್ ಟು ಗಿವ್ ದ ಇಂಪಾರ್ಟೆನ್ಸ್ ಟು ದ ಎಂಪತಿ. ಯಾವಾಗ ಎಂಪತಿ ಎಫಿಷಿಯನ್ಸಿ ಎರಡು ಕೂಡ ವರ್ಕ್ ಮಾಡುತ್ತೋ ಅವಾಗ ನಾವೇನ್ ಮಾಡ್ತೀವಿ, ರಿಯಲ್ ವೆಲ್ಫೇರಿಸಮ್ ನ ಮಾಡ್ತೀವಿ ಅಂತ ಈ ಎಡಿಟೋರಿಯಲ್ ಅಲ್ಲಿ ಆಥರ್ ಹೇಳ್ತಾ ಇರುವಂತದ್ದು. ಓಕೆ, ಸೊ ಬೇಸ್ಡ್ ಆನ್ ದಿಸ್ ಒನ್ ಕ್ವಶನ್ ಇಸ್ that is critically examine the implications of technocratic governance on India's welfare delivery system, then suggest how democratic accountability can be balanced with the efficiency in public service delivery. Try to answer to these questions. ಯಾಕಂತಂದ್ರೆ ಇತ್ತೀಚೆಗೆ ಪೊಲಿಟಿ ಆಗಿರ್ಬೋದು, ಸೋಷಿಯಲ್ ಜಸ್ಟಿಸ್ ಆಗಿರ್ಬೋದು, ದೆನ್ ಸೊಸೈಟಿ, ಇದೆಲ್ಲಾ ಕ್ವಶನ್ಸ್ ಗಳಲ್ಲೂ ಕೂಡ ನಿಮ್ಮ ಒಪಿನಿಯನ್, ಹೌ ಯು ವಿಲ್ ಥಿಂಕ್ ದಟ್ ಮೂಮೆಂಟ್ ಅಂಡ್ ರೈಟ್ ದ ಆನ್ಸರ್ ಇದನ್ನ ಚೆಕ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇನ್ ದಟ್ ಕೇಸ್ ದಿಸ್ ಆರ್ಟಿಕಲ್, ದಿಸ್ ಎಡಿಟೋರಿಯಲ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಟ್ರೈ ಟು ರೈಟ್ ದ ಆನ್ಸರ್ ಟು ದಿಸ್ ಕ್ವಶನ್. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಏನಿದೆಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಹೌ ಶುಡ್ ಮನಿ ಲಾಂಡರಿಂಗ್ ಬಿ ಟ್ಯಾಕಲ್ಡ್. ಮನಿ ಲಾಂಡರಿಂಗ್ ಬಗ್ಗೆ ನೋಡ್ತಾನೆ ಇರ್ತೀರಾ, ಇವನ್ ನಿಮ್ಮ ಎಕಾನಮಿಲೂ ಕೂಡ ಆಲ್ರೆಡಿ ಓದಿರ್ತೀರಾ. But ಇವಾಗ ನೋಡೋಣ what is the thing. If you don't know, so learn from here. First one. So finance minister recently in a parliament in Rajya Sabha, she spoken about the money laundering case. The cases are increasing. Number of cases under PMLA, Prevention of Money Laundering Act, PMLA 2002 increase ಆಗ್ತಾನೆ ಇದೆ. So how many cases are taken up?
From 2015, there are 5,892 cases were there under the PMLA. So in that, 15 cases are yet to be given a special order from the court to investigate from the ED, Electorate, okay, Directorate, okay, Enforcement Directorate inna avrunna initiate madilla. So the discussion revolves mainly around the challenges, legal framework and the international cooperation to combat the money laundering. ಈ ಆರ್ಟಿಕಲ್ ಅಲ್ಲಿ ನಾವಿದನ್ನ ಡಿಸ್ಕಸ್ ಮಾಡ್ತಾ ಬರ್ತೀವಿ. So first of all we will see one by one. First one, what is money laundering? Money laundering andre ಏನು? The definition of money laundering is that it refers to a process of distinguishing the origin of illegally obtained money, typically bypassing it through complex transfers and transaction to make it appear legitimate. Okay, so that's the definitions of the money laundering. ಯಾವ ತರ ಇಲ್ಲಿಗಲ್ ಆಗಿ ಮನಿನ ಮಾಡಿದ್ದಾರೆ, ದೆನ್ ಅದನ್ನ ಯಾವ ತರ ಟ್ರಾನ್ಸ್ಫರ್ ಮಾಡಿದ್ದಾರೆ, ವಾಟ್ ಆರ್ ಆಲ್ ದ ರೂಟ್ಸ್ ಆರ್ ದೇರ್, ಲೀಗಲ್ ಆಗಿ ಏನೇನೆಲ್ಲ ರೂಟ್ಸ್ ಇದೆ ಅದನ್ನ ಬಿಟ್ಟು ಇಲ್ಲೀಗಲ್ ಆಗಿ ಯಾವ ತರ ಮನಿನ ತಗೊಂಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಜನ ಇಟ್ಕೊಂಡಿದ್ದಾರೆ, ನಾವು ಅದನ್ನ ಏನಂತ ಕರಿತೀವಿ, ಮನಿ ಲಾಂಡರಿಂಗ್ ಅಂತ ಕರಿತೀವಿ. So in the money laundering there are 3 stages are there. The stages also important. 3 stages of money laundering. The first one is the placement, second one is the layering, and the third one is the integration. What is placement? So money laundering alli placement andre enu? Introduce the proceeds derived from the illegal illicit activities into a economy. Okay, so for example ಏನಾದ್ರು ಲೈಕ್ ಇಲ್ಲಿಗಲ್ ಆಗಿ ಏನ್ ಮಾಡುವಂತದ್ದು, ಮನಿಯನ್ನ ಎಕನಾಮಿಲಿ ಇಂಟ್ರೊಡ್ಯೂಸ್ ಮಾಡೋದು, ಬಟ್ ಇಟ್ಸ್ ನಾಟ್ ಅ ಲೀಗಲ್ ವೇ, ಇಟ್ಸ್ ಇನ್ ಅ ಇಲ್ಲಿಗಲ್ ವೇ. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ದಟ್ ಕ್ಯಾಶ್ ಡೆಪಾಸಿಟ್ಸ್ ಇನ್ ದ ಸ್ಮಾಲರ್ ಅಮೌಂಟ್ ಟು ಅವಾಯ್ಡ್ ದಿ ಡಿಟೆನ್ಷನ್. ಸಡನ್ ಆಗಿ ನಿಮ್ಮ ಅಕೌಂಟ್ಗೆ ಯಾರಾದ್ರೂ 1 ಕೋಟಿ ದುಡ್ಡು ಹಾಕಿದ್ರೆ ಬ್ಯಾಂಕ್ ಅವ್ರು ಬಂದು ಕೇಳ್ತಾರೆ ನಿಮ್ಗೆ, ಅಥವಾ ಇಡಿ ಬಂದು ಕೇಳ್ಬೋದು ನಿನ್ನ ಅಕೌಂಟ್ಗೆ ಹೆಂಗ್ 1 ಕೋಟಿ ದುಡ್ಡು ಬಂತು ಅಂತ. ಅದ್ರ ಬದಲು ನಾನು ದಿನ 1,000 ಈ ತರ ಹಾಕೋ ಬಂದ್ರೆ, ಸೊ ದೇ ಡು ನಾಟ್ ಹ್ಯಾವ್ ಎನಿ ಡೌಟ್, ಅವ್ರ ತಿಂಗಳಿಗೆ ಒಂದ್ಸರಿ 1 ಲಕ್ಷ ಈ ತರ ಹಾಕೋ ಬರೋದು. ಓಕೆ, ಸೊ ದಟ್ ದ ಬ್ಯಾಂಕ್ಸ್ ಆರ್ ಎನಿ ಅಥಾರಿಟೀಸ್ ದೇ ಡು ನಾಟ್ ಗೆಟ್ ಎನಿ ಡಿಟೆನ್ಷನ್ ನಿಮ್ಮ ಮೇಲೆ ಹಾಕೋದಿಲ್ಲ. ಓಕೆ, ಸೊ ದಟ್ ಈಸ್ ದ ಒನ್ ಆಫ್ ದಿ ಎಕ್ಸಾಂಪಲ್. ಸೆಕೆಂಡ್ ಒನ್, ಲೇಯರಿಂಗ್. ಡಿಸ್ಟಿಂಗ್ವಿಶ್ ದ ಇಲಿಸಿಟ್ ನೇಚರ್ ಆಫ್ ದಿ ಫಂಡ್ಸ್ ಬೈ ಕನ್ಸೀಲಿಂಗ್ ದೇರ್ ಒರಿಜಿನ್. ಸೊ ನಿಮ್ಮ ಹತ್ರ ಏನ್ ದುಡ್ಡಿದೆಯೋ ಅಥವಾ ಏನ್ ಇಲ್ಲಿಗಲ್ ಆಗಿ ಮನಿ ಮಾಡಿದಿರೋ ಅದನ್ನ ಏನ್ ಮಾಡ್ತೀರಾ ನೀವು, ಅದನ್ನ ಲೀಗಲ್ ಆಗಿ ಇಟ್ಕೊಂಡಿರಲ್ಲ, ಇಲ್ಲಿಗಲ್ ಆಗಿ ಮಾಡ್ತೀರಾ. ಅದನ್ನ ಏನ್ ಮಾಡ್ತೀರಾ, ಸೊ ಲೇಯರಿಂಗ್ ಅಂತ ಹೇಳಿದ್ರೆ ಕವರ್ ಅಪ್ ಮಾಡ್ತೀರಾ. ಸೊ ದ ಸಮ್ ಕಂಪನೀಸ್, ಲೆಟ್ಸ್ ಟೇಕ್ ದಟ್ ಒನ್ ಕಂಪನೀಸ್ ABC, ವಾಟ್ ಇಟ್ ಈಸ್ ಡೂಯಿಂಗ್, ಇಟ್ ಹ್ಯಾಸ್ ಸಮ್ ಮನಿ, ಅದನ್ನ ಏನ್ ಮಾಡ್ತಾರ ಗವರ್ಮೆಂಟ್ ಗೆ ತೋರಿಸ್ತಾ ಇಲ್ಲ. ಓಕೆ, ಇಟ್ ವಿಲ್ ಇನ್ವೆಸ್ಟ್ ಇನ್ ಸಮ್ ಶೆಲ್ ಕಂಪನೀಸ್. ಓಕೆ, ಬೇರೆ ಯಾವ್ದೋ ಒಂದು ಕಂಪನಿಲಿ ಏನ್ ಮಾಡುತ್ತೆ, ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಸೊ ಇನ್ ದಟ್ ಸೆಂಟ್ ಕಂಪನಿ ದೇ ವಿಲ್ ಶೋ ದಟ್ ಓನರ್ ಇಸ್ ಡಿಫರೆಂಟ್, ದಿಸ್ ABC ಕಂಪನಿ ಓನರ್ ಇಸ್ ಡಿಫರೆಂಟ್ ಅಂಡ್ ದಿಸ್ ಶೆಲ್ ಕಂಪನಿ ಓನರ್ ಇಸ್ ಡಿಫರೆಂಟ್. ಬಟ್ ಈ ಓನರಿಗೆ ಕಂಪ್ಲೀಟ್ ಆಗಿ ದುಡ್ಡು ಕೊಟ್ಟಿರೋದು ಯಾರು, ದ ABC ಕಂಪನಿ ಓನರ್. ಸೊ ಅದರ ಏನ್ ಮಾಡ್ತಿದ್ದೀರಾ ನೀವು, ಕವರ್ ಅಪ್ ಮಾಡ್ತಾ ಇದ್ದೀರಾ, 1 by 1 ಲೇಯರಿಂಗ್ ಅಲ್ಲಿ ಮುಚ್ಚಾಕ್ತಾ ಇದ್ದೀರಾ ಏನ್ನ, ಇಲ್ಲಿಗಲ್ ಮನಿನ. ದಟ್ ಈಸ್ ಕಾಲ್ಡ್ ಆಸ್ ದಿ ಇಲ್ಲಿಗಲ್ ಮನಿ. And the third one is integration, to create the apparent legal origin of criminal proceedings and using such proceedings for the personal interest. Then we'll take this example only, and this shell company what will do, so let's see that ಏನೋ ABC ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಆಗಿದೆ ಅಥವಾ ABC ಏನೋ ಒಂದನ್ನ ಪರ್ಚೇಸ್ ಮಾಡಬೇಕು. Again what the ABC will do, ABC will give the money to this shell company and purchase the products from the shell company. ಅದನ್ನ ಏನ್ ಮಾಡುತ್ತೆ, ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಬಟ್ ಆಕ್ಚುಲ್ ಆಗಿ ಅಲ್ಲಿ ನೋಡ್ಬೇಕಂತಂದ್ರೆ ಅಲ್ಲಿ ಯಾವುದೇ ತರದ ಟ್ರಾನ್ಸಾಕ್ಷನ್ಸ್ ಆಗಿರಲ್ಲ. ಬಟ್ ಇಲ್ಲೀಗಲ್ ಆಗಿ ಏನ್ ಬಂತು, ಇಲ್ಲಿ ಇದ್ದಂತಹ ಮನಿ ಏನ ನೀವು ಟ್ರಾನ್ಸ್ಫರ್ ಮಾಡಿದ್ರು ಅದನ್ನ ಲೀಗಲ್ ಆಗಿ ಅವ್ರು ಏನ್ ಮಾಡ್ತಿದ್ದಾರೆ, ತಗೊಳ್ತಾ ಇದ್ದಾರೆ ವಾಪಸ್ಸು. ಓಕೆ, ಅಥವಾ ಯಾವ್ದೋ ಒಬ್ರು ಪೊಲಿಟಿಷಿಯನ್ಸ್ ಏನ್ ಮಾಡುವಂಥದ್ದು, ಬೇರೆ ಯಾವ್ದೋ ದೇಶಕ್ಕೆ ಹೋಗಿ ಅಲ್ಲಿ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬೇರೆಯವ್ರ ಹೆಸರಲ್ಲಿ. ದೆನ್ ಎವ್ರಿ ಇಯರ್ ದೇ ವಿಲ್ ಗೆಟ್ ವಾಟ್, ದ ಇಂಟ್ರೆಸ್ಟ್. ಆ ಇಂಟ್ರೆಸ್ಟ್ ಅವ್ರು ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಾರ, ನೋ ಕ್ಯಾಶ್ ಎಲ್ಲಾದ್ರೂ ಕೂಡ ಏನ್ ಮಾಡ್ಬೋದು, ಅವ್ರು ವಾಪಸ್ ಇಟ್ಕೋಬಹುದು. ಓಕೆ, ಇಲ್ಲೀಗಲ್ ಆಗಿ ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಏನಾಯ್ತು, ದುಡ್ಡು ಹೋಯ್ತು, ಬಟ್ ವಾಪಸ್ ಬರ್ಬೇಕಾದ್ರೆ ಅದು ಹೇಗ್ ಬಂತು, ಲೀಗಲ್ ಆಗಿ ಬಂತು. ಓಕೆ, ಸೊ ದಟ್ ಈಸ್ ವಾಟ್, ದಟ್ ಈಸ್ ಕಾಲ್ಡ್ ಆಸ್ ದಿ ಇಂಟಿಗ್ರೇಷನ್. ಕಂಪ್ಲೀಟ್ ಆಗಿ ಲಾಸ್ಟ್ ಏನ್ ಮಾಡ್ತೀರಾ, ಇಂಟಿಗ್ರೇಷನ್. ಫಸ್ಟ್ ಒನ್ ಇಸ್ ಪ್ಲೇಸ್ಮೆಂಟ್, ದುಡ್ಡನ್ನ ಇಡುವಂಥದ್ದು, ಬ್ಲಾಕ್ ಮನಿನ ಇಡುವಂಥದ್ದು ಅಥವಾ ಇಲ್ಲಿಗಲ್ ಮನಿನ ಇಡುವಂಥದ್ದು. ಸೆಕೆಂಡ್ ಒನ್ ಲೇಯರಿಂಗ್, ಅದನ್ನ ಕವರ್ ಅಪ್ ಮಾಡುವಂಥದ್ದು. ಥರ್ಡ್ ಒನ್ ಅದರಿಂದ ಪುನಃ ಏನ್ ಮಾಡೋದು, ಎಕನಾಮಿಗೆ ವಾಪಸ್ ತರುವಂಥದ್ದು. ಇದರಿಂದ ನಾವು ಅನಾಲಿಸಿಸ್ ಮಾಡ್ತಿದ್ರೆ ನೋಡ್ಬೋದು, ಸಡನ್ ಆಗಿ ಮನಿ ಏನಾದ್ರು ನಮ್ಮ ಇಂಡಿಯನ್ ಎಕಾನಮಿಗೆ ಎಂಟರ್ ಆದ್ರೆ ಅದೇನ್ ಮಾಡುತ್ತೆ, ಇನ್ಫ್ಲೇಷನ್ ಕಾಸ್ ಮಾಡುತ್ತೆ. ದಟ್ ಈಸ್ ದ ಒನ್ ಆಫ್ ದಿ
ಕಾಸಸ್. ಸೊ ವಿಲ್ ಸಿ ವಾಟ್ ಆರ್ ಆಲ್ ದ ಕಾಸಸ್ ಆಫ್ ದಿ ಮನಿ ಲಾಂಡರಿಂಗ್. ದೆನ್ ಕಾಸಸ್ನ ಕೂಡ ನೀವು ಇದೇ ತರ ಬರೆದ್ರೆ ಅಥವಾ ಇದೇ ತರ ಓದಿದ್ರೆ ನಿಮಗೆ ಈಸಿ ಆಗುತ್ತೆ. ದ ಫಸ್ಟ್ ಒನ್, ಟ್ಯಾಕ್ಸ್ ಎವಿಯೇಷನ್ ಅಂಡ್ ಬ್ಲಾಕ್ ಮನಿ. ಓಕೆ, ಸೊ ಹೈ ಟ್ಯಾಕ್ಸ್ ರೇಟ್ ಏನಿದೆಯೋ ಅದರಿಂದ ಏನ್ ಮಾಡುವಂತದ್ದು ಬೇರೆ ಬೇರೆ ತರ ಏನ್ ಮಾಡ್ತಾರೆ, ಟ್ಯಾಕ್ಸ್ ನ ಅವಾಯ್ಡ್ ಮಾಡ್ತಾರೆ ಅಂಡ್ ಬ್ಲಾಕ್ ಮನಿಗಳನ್ನ ಮಾಡ್ಕೊಳ್ತಾರೆ. ಅಂಡ್ ಸೆಕೆಂಡ್ ಒನ್, ದಟ್ ಈಸ್ ಡ್ಯೂ ಟು ಕರಪ್ಷನ್ಸ್ ಇನ್ ದಿ ಪಬ್ಲಿಕ್ ಇನ್ಸ್ಟಿಟ್ಯೂಷನ್. ಬ್ರೈಬರಿ ಆಗಿರ್ಬೋದು, ದೆನ್ ಅಥವಾ ಬೇರೆ ಬೇರೆ ತರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕರಪ್ಷನ್ ನ ಮಾಡಿ ದೇ ವಿಲ್ ಟೇಕ್ ದ ಮನಿ. ನೆಕ್ಸ್ಟ್ ಒನ್, ಥರ್ಡ್ ಒನ್, ಕ್ರಿಮಿನಲ್ ಆಕ್ಟಿವಿಟೀಸ್ ಲೈಕ್ ಡ್ರಗ್ ಟ್ರಾಫಿಕಿಂಗ್, ಇಲ್ಲಿಗಲ್ ಆರ್ಮ್ ಟ್ರೇಡ್, ಟೆರರಿಸಂ ಮಾಡೋದ್ರಿಂದ ಅಥವಾ ಸ್ಮಗ್ಲಿಂಗ್, ಸೈಬರ್ ಕ್ರೈಮ್, ಇದೆಲ್ಲದ್ರಿಂದ ಕೂಡ ಏನ್ ಮಾಡ್ತಾರೆ, ಮನಿ, ಬ್ಲಾಕ್ ಮನಿನ ಅಥವಾ ಇಲ್ಲಿಗಲ್ ಮನಿಸ್ಗಳನ್ನ ಇಟ್ಕೊಂಡಿರ್ತಾರೆ. ಫೋರ್ತ್ ಒನ್, ವೀಕ್ ಫಿನಾನ್ಷಿಯಲ್ ರೆಗ್ಯುಲೇಷನ್ಸ್ ಅಂಡ್ ಲೂಪ್ ಹೋಲ್ಸ್. ಓಕೆ, ಸೊ KYC ನಾರ್ಮ್ಸ್ ಗಳಲ್ಲಿ ಇರುವಂತಹ ಲೂಪ್ ಹೋಲ್ಸ್ ಗಳಾಗಿರ್ಬೋದು, ದೆನ್ ಅನಾನಮಿಸ್ ಶೆಲ್ ಕಂಪನೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡುವಂತದ್ದು, ಆಫ್ಶೋರ್ ಅಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು, ಇದೆಲ್ಲವೂ ಏನ ತೋರಿಸುತ್ತೆ, ನಮ್ಮ ಫಿನಾನ್ಷಿಯಲ್ ಇರ್ರೆಗ್ಯುಲೇಷನ್ಸ್ ಗಳನ್ನ ತೋರಿಸ್ತಾ ಬರುತ್ತೆ. ಅಂಡ್ ಫಿಫ್ತ್ ಒನ್, ರಿಯಲ್ ಎಸ್ಟೇಟ್ ಸೆಕ್ಟರ್ಸ್ ಗಳಲ್ಲಿ ನಾವು ಯೂಶುವಲ್ ಆಗಿ ಏನ್ ನೋಡ್ತೀವಪ್ಪ ಅಂತಂದ್ರೆ ಈ ತರ ಇಲ್ಲಿಗಲ್ ಮನಿ ಆಕ್ಟಿವಿಟೀಸ್ ಗಳನ್ನ ಆಗೋದನ್ನ ನಾವು ನೋಡ್ತಾ ಬರ್ತೀವಿ. ದೆನ್ ಪೊಲಿಟಿಕಲ್ ಫಂಡಿಂಗ್, ಪೊಲಿಟಿಷಿಯನ್ಸ್ ಗಳಿಗೆ ಬರುವಂತಹ ಫಂಡಿಂಗ್, ದ ಲಾರ್ಜ್ ಪಾರ್ಟೀಸ್ ದೇ ಆರ್ ಅನ್ಅಕೌಂಟಬಲ್ for the how much monies they will get, how much money they got from the different peoples or a different company. ಅಥವಾ ಪೊಲಿಟಿಷಿಯನ್ಸ್ ಗಳು ಎಲ್ಲೆಲ್ಲೋಗಿ ಎಷ್ಟೆಷ್ಟು ದುಡ್ಡನ್ನ ಹಾಕಿರ್ತಾರೋ ಅದ್ರ ಡೇಟಾನು ಕೂಡ ನಮಗೆ ಅಷ್ಟು ಸಿಗಲ್ಲ. ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ಪೊಲಿಟಿಕಲ್ ಫಂಡಿಂಗ್. ದೆನ್ ಹವಾಲಾ ಟ್ರಾನ್ಸಾಕ್ಷನ್, ಇನ್ಫಾರ್ಮಲ್ ಮನಿ ಟ್ರಾನ್ಸ್ಫರ್ಸ್ ಆಗಿರ್ಬೋದು ಔಟ್ಸೈಡ್ ದಿ ಬ್ಯಾಂಕಿಂಗ್ ಚಾನಲ್ ಯೂಸಿಂಗ್ ಟ್ಯಾಕ್ಸ್ ಎವೇಷನ್, ಟೆರರ್ ಫಿನಾನ್ಸಿಂಗ್ ಅಂಡ್ ಸ್ಮಗ್ಲಿಂಗ್. ಅಂಡ್ ಏತ್ ಒನ್, ಅಂಡ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇರುವಂತದ್ದು ಯಾವ್ದಪ್ಪ ಅಂದ್ರೆ ಡಿಜಿಟಲ್ ಅಸೆಟ್ಸ್ ಅಂಡ್ ಕ್ರಿಪ್ಟೋ ಕರೆನ್ಸೀಸ್. ಇದ್ರಲ್ಲೂ ಕೂಡ ಏನ್ ಮಾಡ್ತಿದ್ದಾರೆ, ಇಲ್ಲಿಗಲ್ ಆಗಿ ಮನಿನ ಮಾಡ್ತಾ ಬರ್ತಾರೆ. ಸೊ ದೀಸ್ ಆರ್ ಆಲ್ ದಿ ಕಾಸಸ್ ಫಾರ್ ದಿ ಮನಿ ಲಾಂಡರಿಂಗ್ ಇನ್ ಇಂಡಿಯಾ. ಅಂಡ್ ಹೌ ವಿ ಆರ್ ಟ್ರ್ಯಾಕಿಂಗ್ ದ ಮನಿ ಲಾಂಡರಿಂಗ್, ಯಾವ ತರ ಈ ತರ ಇಲ್ಲಿಗಲ್ ಮನಿ ಮಾಡೋದನ್ನ ನಾವು ಟ್ರ್ಯಾಕ್ ಮಾಡ್ತಾ ಇದೀವಿ ಅಂತ ಬಂದಾಗ, ದ ಫಸ್ಟ್ ಒನ್, ದೇರ್ ಇಸ್ ಅ ಲೀಗಲ್ ಫ್ರೇಮ್ ವರ್ಕ್. the first legal framework is that the PMLA initiative or act, Prevention of Money Laundering Act of 2002. It's the main agency to control the money laundering in India. Okay, so next it defines what is money laundering and predicates the offenses, and also it prescribes the punishment for 3 to 7 years. Okay, so based on the what is the case there, our bail ಏನ್ ಮಾಡಿದಪ್ಪ ಅಂತಂದ್ರೆ ಅಲ್ಲಿ they will also prescribe the punishment to them. Okay, then it is allows for the seizures of the property, confiscations of the properties, everything, and arrest ಆಗಿರ್ಬೋದು, ಸರ್ಚ್ ಆಗಿರ್ಬೋದು, ಇಂಟರ್ಗ್ರೇಷನ್ಸ್ ಆಗಿರ್ಬೋದು, ಎಲ್ಲಾನು ಕೂಡ ಏನ್ ಮಾಡೋದಪ್ಪ ಅಂತಂದ್ರೆ so under PMLA we will see. So for this, to do the operations of the PMLA, there is a enforcement directorate. Okay, so the ED will take care of it. So who will work under PMLA? That is ED. It is investigates and prosecutes the money laundering offenses. It also attacks the properties and frees the assets. Next, after that, ಇನ್ನೇನೆಲ್ಲ ಇದೆ ಅಂತ ಬಂದಾಗ ಅದರ್ ರೆಗ್ಯುಲೇಷನ್ಸ್ ಗಳಲ್ಲಿ ಬಂದಾಗ ಫಿಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಆಕ್ಟ್ 2018 ಇದೆ. ಸೊ in this fugitive economic offenders act, they will mainly focus on high profile offenders who flee the country. ಓಕೆ, ಲೈಕ್ ವಿಜಯ್ ಮಲ್ಯ, ನೀರವ್ ಮೋದಿ, ಇವ್ರನ್ನೆಲ್ಲ ಕೂಡ ಹುಡುಕಿ ಅವ್ರ ಕಡೆಯಿಂದ ಮನಿನ ಯಾವ ತರ ರಿಕವರ್ ಮಾಡ್ಕೋಬೇಕು ಅನ್ನೋದ್ರ ಕಡೆಗೆ ದ ಫಿಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಆಕ್ಟ್ ವರ್ಕ್ ಮಾಡ್ತಾ ಇದೆ. Then Benami Transaction Prohibition Act, it will deals with a property bought in someone else name. Okay, ನೀವು ದುಡ್ಡು ಮಾಡಿರ್ತೀರಾ, ಬಟ್ ಇನ್ನೊಬ್ರ ಹೆಸರಲ್ಲಿ ಏನ್ ಮಾಡಿರ್ತೀರಾ, ಪ್ರಾಪರ್ಟಿ ಮಾಡಿ ಇಟ್ಟಿರ್ತೀರಾ, ಬಟ್ ದುಡ್ಡು ಕೊಟ್ಟಿರೋ ಯಾರು, ನೀವು. ಅದನ್ನೆಲ್ಲಾನು ಕೂಡ ಏನು, ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಥಿಂಗ್ ಅಂಡರ್ ದಿ ಮನಿ ಲಾಂಡರಿಂಗ್. ಅದನ್ನ ಅವಾಯ್ಡ್ ಮಾಡೋದಕ್ಕೆ ದೇರ್ ಇಸ್ ಅ ಬೆನಾಮಿ ಟ್ರಾನ್ಸಾಕ್ಷನ್ ಪ್ರೊಹಿಬಿಷನ್ ಆಕ್ಟ್, ಕಂಪನೀಸ್ ಆಕ್ಟ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಗಿರ್ಬೋದು, ದೆನ್ ಹಾಗೆ RBI ಆಗಿರ್ಬೋದು, ಸೆಬಿ ಆಗಿರ್ಬೋದು, ಆಲ್ ದೀಸ್ ಥಿಂಗ್ಸ್ ದೇ ಆರ್ ವರ್ಕಿಂಗ್ ಟು ಅವಾಯ್ಡ್ ದೀಸ್ making illegal money. Okay, then second one, the enforcement agencies, the first one is ED and the second one Financial Intelligence Unit India. This Financial Intelligence Unit athava FIU, what it will do, it receives and analyze the suspicious transaction report from bank and a financial institution. ಸಡನ್ ಆಗಿ ಸಸ್ಪೆನ್ಷನ್ ಆಗಿ ಯಾವ್ದಾದ್ರು ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇದ್ರೆ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಇವ್ರು ಏನ್ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ. ಓಕೆ, ಸುಮ್ನೆ ನಿಮ್ಮ ಅಕೌಂಟ್ಗೆ ಯಾರೋ 1 ಕೋಟಿ ಇಲ್ಲ 10 ಕೋಟಿ ಸಡನ್ ಆಗಿ ಹಾಕಿದ್ರು ಅಂತ ಹೇಳಿದ್ರೆ ಯಾರು ಕೂಡ ಸುಮ್ನೆ ಇರಲ್ಲ. ಸೊ ದಟ್ ಮೀನ್ಸ್ ನಿಮ್ಮ ಅಕೌಂಟ್ ಮೇಲೆ ಎಲ್ಲರೂ ಕೂಡ ಕಣ್ಣಿಟ್ಟಿರ್ತಾರೆ ಅಂತ ಅರ್ಥ. ಓಕೆ, ದೀಸ್ ಏಜೆನ್ಸೀಸ್.
So be careful before you are doing the money laundering. Next one. So it coordinates with other law enforcement agencies. It may take the help from the ED, or it may take the help from the CBI. It may take the help from the income tax department, athwa Department of the Revenue Intelligence, or SEBI. So they all together work and try to avoid this money laundering cases. Then technological and financial reforms ಅಲ್ಲಿ ಬಂದ್ರೆ, ಸೊ ಇವಾಗ ನಾವು ನೋಡ್ಬೇಕಾದ್ರೆ, ಸೊ ಇಟ್ ಈಸ್ ನಾಟ್ ದಟ್ ಮಚ್ ಈಸಿ ಟು ಡೂ ದ ಮನಿ ಲಾಂಡರಿಂಗ್, ಬಟ್ ದೇರ್ ಆರ್ ಸ್ಟಿಲ್ ಲೂಪ್ ಹೋಲ್ಸ್ ಆರ್ ದೇರ್, ಬಟ್ ಒಂದ್ ಲೆವೆಲ್ಗೆ ಏನಾಗಿದೆಪ್ಪ ಅಂದ್ರೆ ಕಂಟ್ರೋಲ್ ಆಗ್ತಾ ಇದೆ ಅಂತ ಹೇಳ್ಬೋದು ಬಿಕಾಸ್ ಆಫ್ ದಿಸ್ technological reforms like a direct benefit transfer, then Aadhaar based verification, digitalization of the land records, ಪಾನ್ ಆಧಾರ್ ಲಿಂಕಿಂಗ್ ಆಗಿರ್ಬೋದು, ರಿಯಲ್ ಟೈಮ್ ಸರ್ವೆಲೆನ್ಸ್ ಟೂಲ್ಸ್ ಗಳಾಗಿರ್ಬೋದು, ಇದೆಲ್ಲವೂ ಕೂಡ ನಮಗೆ ಹೆಲ್ಪ್ ಮಾಡ್ತಾ ಇದೆ. ದನ ಇನ್ಸ್ಟಿಟ್ಯೂಷನಲ್ ಅಂಡ್ ರೆಗ್ಯುಲೇಟರಿ ಮೆಜರ್ಸ್ ಅಲ್ಲಿ ಬಂದಾಗ, ಸೊ ನೋ ಯುವರ್ ಕಸ್ಟಮರ್ ನಾರ್ಮ್ಸ್ ಗಳಾಗಿರ್ಬೋದು, ಆಂಟಿ ಮನಿ ಲಾಂಡರಿಂಗ್ ಕಂಪ್ಲೈನ್ಸ್ ಬೈ ದ ಬ್ಯಾಂಕ್ಸ್ ಆರ್ ನಾನ್ ಬ್ಯಾಂಕಿಂಗ್ ಕಂಪನೀಸ್, ಇನ್ಶೂರೆನ್ಸ್ ಕಂಪನೀಸ್ ಎಕ್ಸೆಟ್ರಾ, suspicious transaction money monitoring in the banking and stock markets by the SEBI and RBI, then mandatory reporting by the financial institution to the Financial Intelligence Unit of India. Then other thing, international cooperation alli bandre, India is the member of the Financial Action Task Force, FATF. Okay, so what it will do, terrorism na idrinda ಏನು ಮಾಡ್ತಾರಪ್ಪ ಅಂತಂದ್ರೆ ಕಂಟ್ರೋಲ್ ಮಾಡ್ತಾರೆ. ದೆನ್ ಟೆರರಿಸಮ್ ಇಂದ ಆಗ್ತಿರುವಂತ ಮನಿ ಲಾಂಡರಿಂಗ್ ನ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ದೆನ್ ಎಗಮಂಟ್ ಗ್ರೂಪ್ ಆಫ್ FIUs, then Asia Pacific Group on Money Laundering. ಇದಿಷ್ಟಕ್ಕೂ ಕೂಡ ಏನು, ಇಂಡಿಯಾ ಇಸ್ ಅ ಸಿಗ್ನೇಟರಿ. ನೆಕ್ಸ್ಟ್ ಒನ್, ಇಂಡಿಯಾ ಆಲ್ಸೋ ಸೈನ್ಸ್ ಮ್ಯೂಚುವಲ್ ಲೀಗಲ್ ಏಜೆನ್ಸೀಸ್ ವಿತ್ ಮೆನಿ ನೇಷನ್ಸ್. ಆಲ್ಮೋಸ್ಟ್ 80 ಕಂಟ್ರೀಸ್ ಗಳ ಜೊತೆ ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರೆ ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಟ್ರೀಟೀಸ್ ಗಳನ್ನ ಸೈನ್ ಮಾಡಿದೀವಿ. ಸೊ ಫ್ರಮ್ ದಟ್ ಆ ದೇಶಗಳಲ್ಲಿ ಇಲ್ಲೀಗಲ್ ಆಗಿ ಯಾರಾದ್ರೂ ಕೂಡ ಇಂಡಿಯನ್ಸ್ ಮನಿ ಲಾಂಡ್ರಿಂಗ್ ನ ಮಾಡ್ತಾ ಇದ್ರೆ ಅವ್ರೇನ್ ಮಾಡ್ತಾರೆ, ನಮ್ಗೆ ಇನ್ಫಾರ್ಮೇಶನ್ ನ ಕೊಡ್ತಾರೆ. ಅದ್ರ ಬೇಸಿಸ್ ಮೇಲೆ ಇಂಡಿಯನ್ ಗವರ್ಮೆಂಟ್ ವಿಲ್ ಟೇಕ್ ದ further action. So these are all the measures taken by the Indian government to avoid the money laundering. So there are also judicial oversight and a constitutional safeguard also. What Supreme Court will say that, so whatever the PMLA cases are there, ಅದನ್ನ ಏನ್ ಮಾಡ್ಬೇಕು, ಬೇಗ ಇನ್ವೆಸ್ಟಿಗೇಟ್ ಮಾಡಿ ಅಲ್ಲಿ ನಾವು ಏನ್ ಮಾಡ್ಬೇಕು, ಕೇಸಸ್ಗಳನ್ನ ಸಾಲ್ವ್ ಮಾಡ್ಬೇಕಂತ ಹೇಳ್ತಾರೆ. ಅಂಡ್ ಆಲ್ಸೋ ಇನ್ 2022 the Vijay Mandalal Chaudhary versus Union of India case, very important, Vijay Mandalal Chaudhary versus Union of India cases ಅಲ್ಲಿ Supreme Court upheld the constitutional validity of PMLA, money laundering, okay, prevention of money laundering act ನ ಇಲ್ಲಿರುವಂತ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ನ ಹೆಲ್ಡ್ ಮಾಡಿದೆ. Next, after that, the concerns remains about burden of proof reversal and need for the greater transparency. Supreme Court also say that, so whatever the burden of proof is there, it is now is on the accused. ಅವ್ರದನ್ನ ನಿಲ್ಲಿಸಿ ಅಕ್ಯೂಸ್ಡ್ ಏನ್ ಮಾಡ್ಬೇಕು, ಪ್ರೂಫ್ ನ ಕೊಟ್ಟು ಅವ್ರು ಏನ್ ಮಾಡ್ಬೇಕು, ದೇ ಹ್ಯಾವ್ ಟು ಶೋ ದಟ್ ನಾನು ಮನಿ ಲಾಂಡ್ರಿಂಗ್ ಮಾಡಿಲ್ಲ ಅಂತ, ಅದನ್ನ ರಿವರ್ಸಲ್ ಮಾಡಿ ಮತ್ತೆ ಟ್ರಾನ್ಸ್ಪರೆನ್ಸಿಯಿಂದ ವರ್ಕ್ ಮಾಡ್ಬೇಕಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸೊ ದೀಸ್ ಆರ್ ಆಲ್ ದ ಮೆಜರ್ಸ್ ಟೇಕನ್ ಇನ್ India. Okay, but still there are challenges are there, like a low conviction rate under Prevention of Money Laundering Act ಆಗಿರ್ಬೋದು, allegations of political misuse of ED. ಇವಾಗ ನಾವು ನೋಡ್ತಾನೆ ಇದೀವಿ, ಇತ್ತೀಚೆಗೆ ED ಇನ್ವೆಸ್ಟಿಗೇಷನ್ ಜಾಸ್ತಿ ಆಗ್ತಿದೆ. So because of the political willingness of that party, okay, all these things there is a challenge. Procedural delays ಆಗಿರ್ಬೋದು, limited capacity of investigate agencies, rise of crypto based laundering and a trade based laundering. So these are all the concerns still we have, and you can write this way forward also. That is, strengthens the checks on ED powers, ensures the accountability, improve the inter-agency coordinations. So you're not only depending on ED ಅಲ್ಲಿ ಹೇಳ್ಬೇಕಂತಂದ್ರೆ ವರ್ಕಿಂಗ್ ಫೋರ್ಸಸ್ ಗಳು ಏನಿದೆ, ಇಟ್ ಇಸ್ ವೆರಿ ಲೆಸ್. ಸೊ they can collaborate with CBI ಅಲ್ವಾ. ಈ ತರ ಏನ್ ಮಾಡ್ಬೇಕು, ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ ಇರಬೇಕು. ಬೂಸ್ಟ್ ದ ಇಂಟರ್ನ್ಯಾಷನಲ್ ಕೋಆಪರೇಷನ್ ಅಂಡ್ ಇನ್ಫಾರ್ಮೇಶನ್ ಶೇರಿಂಗ್. ಓಕೆ, ಸೊ ವಿಜಯ್ ಮಲ್ಯ, ನೀರವ್ ಮೋದಿ ಅವರೆಲ್ಲರೂ ಕೂಡ ಇಂಡಿಯಾದಿಂದ ಎಸ್ಕೇಪ್ ಆಗಿ ಎಷ್ಟು ವರ್ಷ ಆಯ್ತು. ಸೊ ವಿ ನೋ ದಟ್ ವೇರ್ ದೇ ಆರ್ ದೇರ್, ಬಟ್ ಅವ್ರ ಕಡೆಯಿಂದ ಅವ್ರನ್ನ ಏನ್ ಮಾಡಕ್ ಆಗ್ತಿಲ್ಲ, ಅವ್ರನ್ನ ವಾಪಸ್ ಕರ್ಕೊಂಡು ಬಂದು ಇಂಡಿಯಾದಕ್ಕೆ ಇನ್ವೆಸ್ಟಿಗೇಷನ್ ಮಾಡಕ್ ಆಗ್ತಾ ಇಲ್ಲ ನಮ್ ಕೈಲಿ. ಸೊ ದಟ್ ಫಾರ್ ದಟ್ ವಾಟ್ ವಿ ಹ್ಯಾವ್ ಟು ಡೂ, ಬೂಸ್ಟ್ ದಿ ಇಂಟರ್ನ್ಯಾಷನಲ್ ಕೋಆಪರೇಷನ್ ಅಂಡ್ ಇನ್ಫಾರ್ಮೇಶನ್ ಶೇರಿಂಗ್, ಇನ್ವೆಸ್ಟ್ ಇನ್ ಡಿಜಿಟಲ್ ಫೊರೆನ್ಸಿಕ್ ಟೂಲ್ಸ್ ಅಂಡ್ ಟ್ರೈನಿಂಗ್ and rise the financial literacy. Okay, so these are all the way forward you can write. So based on this, there is a one
question is there. So try to write the answer to this question. Money laundering poses a threat to India's financial integrity. Discuss. Okay, so in discuss ali bandaga you have to write what is money laundering, what are all the causes, and what is happening now, and what are all the frameworks we have, then way forward what you can write. ಇದಿಷ್ಟನ್ನ ಬರೆದ್ರೆ ಈ ಕ್ವಶನ್ಗೆ ಆನ್ಸರ್ ರೆಡಿ ಆಗುತ್ತೆ. And a next and a last article of the day, that is necropolitics, who is allowed to live and who may die. Let's take the example. ಏನೋ ಒಂದು ಇನ್ಸಿಡೆಂಟ್ ಆಯ್ತು ಅಂತ ಅನ್ಕೊಳ್ಳೋಣ. ಲೆಟ್ಸ್ ಟೇಕ್ ದ ಬ್ಯಾಂಗ್ಳೂರ್ ಓನ್ಲಿ. ಸಡನ್ ಆಗಿ ಯಾರೋ ಒಬ್ರು ಬಂದ್ರು, ಇನ್ ದ ಸೆನ್ಸ್ ಟೆರರಿಸ್ಟ್ ಬಂದ್ರು, ಸಡನ್ ಆಗಿ ಒಂದು 100 ಜನನ ಶೂಟ್ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಅದು ಎಷ್ಟು ನಾಯ್ಸ್ ಮಾಡುತ್ತೆ ಅಂದ್ರೆ ಇನ್ ಆಲ್ ಓವರ್ ದ ವರ್ಲ್ಡ್ ಇಟ್ ವಿಲ್ ಮೇಕ್ ಅ ಮೋರ್ ನಾಯ್ಸ್, ರೈಟ್? ಬಟ್ ಅದೇ ಟೆರರಿಸಮ್ ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಆಯ್ತು ಅಂತ ಹೇಳಿದ್ರೆ, ಓಕೆ, ಎಸ್ ವಿ ವಿಲ್ ರೈಸ್ ಅವರ್ ವಾಯ್ಸ್, ಬಟ್ ವಿ ವಿಲ್ ನಾರ್ಮಲೈಸ್ಡ್ ಇಟ್. ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಟೆರರಿಸ್ಟ್ ಇಂದ ಅಟ್ಯಾಕ್ ಆಗುವಂತದ್ದು ನಾರ್ಮಲ್ ಥಿಂಗ್. ಓಕೆ, ಸೊ ವಿ ಆರ್ ಸೇಯಿಂಗ್ ವಿ ಆರ್ ಡೂಯಿಂಗ್ ದ ಪಾರ್ಶಾಲಿಟಿ ಇಯರ್. ಒಂದ್ ಕಡೆ ಆದ್ರೆ ಅದನ್ನ ಫುಲ್ ಎಂಫಸೈಸ್ ಮಾಡೋದು, ಓವರ್ ಎಂಫಸೈಸ್ ಮಾಡೋದು, ಇನ್ನೊಂದ್ ಕಡೆ ಅದನ್ನ ನಾರ್ಮಲ್ ಆಗಿ ತಗೊಳ್ಳೋದು. ಅಥವಾ ಲೆಟ್ಸ್ ಟೇಕ್ ದಟ್ ಇಂಡಿಯಾ ಪಾಕಿಸ್ತಾನ್ ವಾರ್ ಆಯ್ತು ಅಂತಾನೆ ಅನ್ಕೊಳ್ಳೋಣ. ದೆನ್ ಇಂಡಿಯಾದವರು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ರು, ಪಾಕಿಸ್ತಾನದವ್ರು ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ. ದೆನ್ ಅದು ಕೂಡ ಇಂಟರ್ನ್ಯಾಷನಲ್ ಅಲ್ಲಿ ಸೌಂಡ್ ಆಗುತ್ತೆ. ದೆನ್ ಎಲ್ಲರೂ ಕೂಡ ಇಂಡಿಯಾದ ಮೇಲೆ ಇನ್ನೂ ಸ್ಯಾಂಕ್ಷನ್ ಆಗ್ತಾರೆ, ಇಂಡಿಯಾದ ತಪ್ಪು ಅಂತ ಹೇಳಿ. ಆಲ್ ದೀಸ್ ಥಿಂಗ್ ದೇ ವಿಲ್ ಡೂ. ಸೊ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಇಸ್ರೇಲ್ ಅಂಡ್ ಗಾಜಾ, ಇಸ್ರೇಲ್ ಅಂಡ್ ಪ್ಯಾಲೆಸ್ಟೈನ್? ಸೊ ವಾಟ್ ಎವರ್ ಅಟ್ರಾಸಿಟೀಸ್ ಡೂಯಿಂಗ್ ಇಸ್ರೇಲೀಸ್ ಪೀಪಲ್ ಆರ್ ಡೂಯಿಂಗ್ ಇನ್ ಪ್ಯಾಲೆಸ್ಟೈನ್, ಅದೆಲ್ಲವೂ ಕೂಡ ಏನಾಗಿದೆ, ನಾರ್ಮಲೈಸ್ಡ್ ಆಗಿದೆ. So this thing is called as the necropolitics. What is necropolitics? That is refers to a political powers to detect who may live and who must die. So the political power is deciding. Then in necropolitics, one of the opposite word is there, that is the biopolitics. Necropolitics opposite word is what? Biopolitics. In a biopolitics, what is this? The government will aid people or government will facilitate people's life or a healthcare services to enhance the people's life. Like COVID-19 time ಅಲ್ಲಿ ವ್ಯಾಕ್ಸಿನೇಷನ್ ಕೊಡೋದಾಗಿರ್ಬೋದು, ಅಥವಾ ಏನೋ ಒಂದು ಹೆಲ್ತ್ ಕ್ರೈಸಿಸ್ ಆದಾಗ ಗವರ್ಮೆಂಟ್ ಬಂದವ್ರನ್ನ ರೆಸ್ಕ್ಯೂ ಮಾಡೋದಾಗಿರ್ಬೋದು. ಓಕೆ, ಅದೆಲ್ಲವೂ ಕೂಡ ಏನು, ಬಯೋ ಪೊಲಿಟಿಕ್ಸ್. ದೆನ್ ಇನ್ ಇಂಡಿಯಾ ದರ್ ಇಸ್ ನೋ ಆಕ್ಟಿವ್ ಯುಥನೇಷಿಯಾ. ಸಡನ್ ಆಗಿ ಯಾರಾದ್ರೂ ಮನುಷ್ಯ ನಾನು ಸಾಯ್ಬೇಕು, ನಾನು ಬದುಕಕ್ಕೆ ಇಷ್ಟ ಇಲ್ಲ, ನಾನು ಸಾಯ್ತೀನಿ ಅಂತಂದ್ರೆ ಇಟ್ಸ್ ಇಲ್ಲಿಗಲ್. Even a suicide is considered as illegal because we will give a importance to a life under Article 21. But what is whenever this terrorist attack ಆಗಿರ್ಬೋದು ಅಥವಾ ಪ್ಯಾಂಡಮಿಕ್ ಟೈಮಲ್ಲಿ ಎಷ್ಟೋ ಜನ ವ್ಯಾಕ್ಸಿನೇಷನ್ ಸಿಗದೇನೆ ಸದೋದ್ರು, ಅಂಡ್ ಕೆಲವೊಂದ್ ಸರಿ ಫೆಮೈನ್ ಎಲ್ಲ ಆದಾಗ ಏನ್ ಮಾಡಕ್ಕಾಗಲ್ಲ, ಎಲ್ಲಾರನ್ನೂ ಕೂಡ ಪ್ರೊಟೆಕ್ಟ್ ಮಾಡಕ್ಕಾಗಲ್ಲ. ಸೊ ಆಲ್ ದೀಸ್ ಪೀಪಲ್ ಆರ್ ಡೈಯಿಂಗ್ ಬಿಕಾಸ್ ಆಫ್ ಸಮ್ ಅದರ್ ಥಿಂಗ್ಸ್ ಲೈಕ್ ಅ ರೆಫ್ಯೂಜೀಸ್, ಅವರು ಕೂಡ ಸಾಯ್ತಾ ಇದ್ದಾರೆ. ಸೊ ಆಲ್ ದೀಸ್ ಥಿಂಗ್ಸ್ ವಾಟ್, ಇಟ್ ಇಸ್ ಅ ಪೊಲಿಟಿಕಲ್ ವಿಲ್. The politics is emphasizing one issue and it is not emphasizing one more issue. ಅದಕ್ಕೋಸ್ಕರ ಏನಾಗ್ತದೆ, ಜನಗಳಿಗೆ ಲೈಫ್ ಲಾಸ್ ಆಗ್ತಾ ಇದೆ. ದಟ್ ಈಸ್ ಕಾಲ್ಡ್ ಆಸ್ ದಿ ನ್ಯಾಕ್ರೋಪೊಲಿಟಿಕ್ಸ್. ಅಂಡ್ ದಿಸ್ ನ್ಯಾಕ್ರೋಪೊಲಿಟಿಕ್ಸ್ ಅನ್ನುವಂತಹ ಟರ್ಮ್ ನ ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಆಕ್ಚುಲಿ ಮೆಬೆಬೆ. ಓಕೆ, ಆಕ್ಚುಲಿ ಮೆಬೆಬೆ. ಸೊ ಹಿ ಗೇವ್ ದಿಸ್ ಟರ್ಮ್ಸ್. ದೆನ್ ನಾವಿನ್ನ ನೋಡೋದಾದ್ರೆ how the state is exercising the necropolitics ಅಂತ ಬಂದಾಗ ಇದನ್ನ ಆರ್ಟಿಕಲ್ ಅಲ್ಲೇ ಕೊಟ್ಟಿರುವಂತದ್ದು. ಯಾವ್ದು? one the first one, the use of the violence by the states. ಏನೇನೆಲ್ಲ ಯೂಸ್ ಮಾಡುತ್ತೆ ವೈಲೆನ್ಸ್ ಅಲ್ಲಿ? ವಾರ್ ಆಗಿರ್ಬೋದು, then a police brutality, then apartheid like structures, discrimination, color discrimination, etc. Okay, second one, differential value of human life. Some lives are protected and others are neglected. Okay, then a third one, state control and abandonment. Okay, so through the denial of the healthcare services, displacement and economic marginalization. So take the example of COVID-19 only. So COVID-19 time ಅಲ್ಲಿ ಎಷ್ಟೋ ಜನ ಪೇಷಂಟ್ಸ್ ಗಳಿಗೆ ಆಕ್ಸಿಜನ್ ಸಿಗದಾನೆ ಅಥವಾ ಬೆಡ್ಸ್ ಗಳು ಸಿಗದಾನೆ ಸತ್ತೋಗಿದ್ದಾರೆ. ಬಟ್ ಆ ಬೆಡ್ ಆಕ್ಸಿಜನ್ ಯಾರಿಗೆ ರಿಸರ್ವ್ ಮಾಡ್ತಿದ್ರು? VIP ಗಳಿಗೆ ರಿಸರ್ವೇಶನ್ ಮಾಡ್ತಾ ಇದ್ರು. ಓಕೆ, ಸೊ ದಾಟ್ಸ್ ದ ಥಿಂಗ್. ಅಂಡ್ ರೆಫ್ಯೂಜೀಸ್ ಗಳನ್ನ ನಾವೇನ್ ಮಾಡಲ್ಲ, ಪ್ರೊಟೆಕ್ಟ್ ಮಾಡಲ್ಲ. ಓಕೆ, ಸೊ ಅವಾಗ್ಲೂ ಕೂಡ ಏನಾಗುತ್ತೆ, ಅವ್ರನ್ನ ಪ್ರೊಟೆಕ್ಟ್ ಮಾಡೋದ್ರಿಂದ ಕಾರಣ ಅವ್ರು ವಾಪಸ್ ಕಳ್ಸೋದ್ರಿಂದನೂ ಕೂಡ ಅವ್ರು ಯಾವ ದೇಶಕ್ಕೂ ಇದ್ರು ಆ ದೇಶಕ್ಕೆ ವಾಪಸ್ ಹೋಗೋದ್ರಿಂದ ಅಲ್ಲಿ ಕೂಡ ಸಾಯ್ತಾರೆ. ಅಲ್ಲೂ ಕೂಡ ಹ್ಯೂಮನ್ ರೈಟ್ಸ್ ಏನಾಯ್ತು, ವೈಲೇಷನ್ ಆಯ್ತು. ದೆನ್ ಗ್ಲೋಬಲ್ ಇನ್ಇಕ್ವಾಲಿಟೀಸ್. ಓಕೆ, ಕೆಲವೊಂದನ್ನ ಏನ್ ಮಾಡ್ತಾರೆ, ತುಂಬಾ ಎಂಫಸೈಸ್ ಮಾಡ್ತಾರೆ, ಕೆಲವೊಂದನ್ನ ಬಿಟ್ಟೇ ಬಿಡ್ತಾರೆ. ಲೈಕ್ ಯುಕ್ರೇನ್, ರಷ್ಯಾ ಉಕ್ರೇನ್ಗೆ ಇಂಪಾರ್ಟೆನ್ಸ್ ಕೊಡ್ತಿರುವಷ್ಟು ಅಮೆರಿಕ ಆಗಿರ್ಬೋದು, EU ಆಗಿರ್ಬೋದು, ದೇ ಆರ್ ನಾಟ್ ಗಿವಿಂಗ್ ಅ ಇಂಪಾರ್ಟೆನ್ಸ್ ಟು ಇಸ್ರೇಲಿ ಅಂಡ್ ಪ್ಯಾಲೆಸ್ಟೈನ್ ವಾರ್. Okay, so they are doing what? Inequality.
Everyone's life is important. So it's not particularly to a particular region. Okay, then Russia, Ukraine, mele the US is putting sanction on India. But what about to Israel? The US is supporting the Israel. Okay, so all these things we are seeing it. So there are some examples also, like Gaza, Syria war agirbodu, then a policing and a race ali bandaga, how US will do the black color people's na ಡಿಸ್ಕ್ರಿಮಿನೇಟ್ ಮಾಡೋದಾಗಿರ್ಬೋದು, ಮತ್ತೆ ಪ್ಯಾಂಡಮಿಕ್ ಟೈಮಲ್ಲಿ ಆದಂತ ಅಟ್ರಾಸಿಟೀಸ್ಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ಸೊ ಇದನ್ನ ನೀವು ಎಲ್ಲಿ ಯೂಸ್ ಮಾಡಬಹುದಪ್ಪ ಅಂತ ಹೇಳಿದ್ರೆ, ನಿಮ್ಮ SC ಅಲ್ಲಿ ಯೂಸ್ ಮಾಡಬಹುದು, ಎಥಿಕ್ಸ್ ಅಲ್ಲಿ ಕೂಡ ಯೂಸ್ ಮಾಡಬಹುದು, ಅಥವಾ ನಿಮ್ಗೆ ಪ್ರಿಲಿಮ್ಸ್ ಅಲ್ಲಿ ಏನ್ ಮಾಡಬಹುದು, ಒನ್ ವರ್ಡ್ ಅಲ್ಲಿ ಡೆಫಿನೇಷನ್ ಕೂಡ ಕೇಳ್ಬೋದು. ಸೊ ದಿಸ್ ಮಚ್ ಗೈಸ್, ದೀಸ್ 5 ಆರ್ಟಿಕಲ್ಸ್, ಇವತ್ತಿನ 5 ಆರ್ಟಿಕಲ್ಸ್ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಕಂಪ್ಲೀಟ್ ಅನಾಲಿಸಿಸ್ ನಾವು ಮಾಡಿದೀವಿ. ಸೊ ನಮ್ಮ ಕ್ಲಾಸ್ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಒಪಿನಿಯನ್ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ತರ ನೀವು ಫ್ರೆಂಡ್ಸ್ಗಳಿಗೂ ಕೂಡ ಸೊ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನನೂ ಕೂಡ ನಾವು ನ್ಯೂಸ್ ಪೇಪರ್ ಅನಾಲಿಸಿಸ್ ನ ಮಾಡ್ತಾ ಇದೀವಿ. ಹಾಗೆ ನಮ್ಮ NCG ಇನ್ಸ್ಟಿಟ್ಯೂಷನ್ ಅಲ್ಲಿ UPSC, KPSC, SSC, ಬ್ಯಾಂಕಿಂಗ್ ಎಲ್ಲಾ ಕೋರ್ಸಸ್ಗಳು ಕೂಡ ಅವೈಲಬಲ್ ಇದೆ. ಸೊ ನೀವು ಕೆಳಗಡೆ ಕಾಣಿಸಿರುವಂತ ನಂಬರ್ಗೆ ಕಾಲ್ ಮಾಡಾದ್ರೂ ಎನ್ಕ್ವೈರ್ ಮಾಡಬಹುದು, ಅಥವಾ ವಿಜಯನಗರಲ್ಲಿ ನಮ್ಮ ಆಫ್ಲೈನ್ ಸೆಂಟರ್ಸ್ ಇದೆ, ಅಲ್ಲಿಗೂ ಕೂಡ ನೀವು ಬಂದು ಒಂದು ಸರಿ ವಿಸಿಟ್ ಮಾಡಬಹುದು. ಓಕೆ, ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ನ ಮುಗಿಸೋಣ. ಪುನಃ ನಾಳೆ ಹೊಸ ಆರ್ಟಿಕಲ್ಸ್ ಗಳ ಜೊತೆ, ಹೊಸ ನ್ಯೂಸ್ ಪೇಪರ್ ಏನೆಲ್ಲ ಆರ್ಟಿಕಲ್ಸ್ ಬಂದಿದೆ ಅದ್ರ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಬಾಯ್ ಬಾಯ್, ಟೇಕ್ ಕೇರ್.